ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1193 ಆಗುತ್ತೆ ಮತ್ತು ಒಂದು ವಿಶೇಷ ವಿಡಿಯೋ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕ್ರೈಸ್ ವಸತಿ ಶಾಲೆಗಳಲ್ಲಿ ಏನು ಟೀಚರ್ ಪೋಸ್ಟ್ ಕಾಲಾಗಿದೆ, ಅದರ ಪೇಪರ್ 2ನ ಸಿಲೆಬಸ್ಸನ್ನು ಈಗ ಅಪ್ಲೋಡ್ ಮಾಡಿದೆ. ಹಾಗಾಗಿ ಆ ಸಿಲೆಬಸ್ನ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಕ್ಕಂಥ ಪ್ರಯತ್ನ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಏನಿದೆ ಕ್ರೈಸ್, ಅದು ಮೊರಾರ್ಜಿ ವಸತಿ ಶಾಲೆಗಳಾಗಿರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ, ಅಂಬೇಡ್ಕರ್ ವಸತಿ ಶಾಲೆಗಳು ಅಥವಾ ವಾಜಪೇಯಿ ವಸತಿ ಶಾಲೆಗಳು, ಹೀಗೆ ವಿವಿಧ ವಸತಿ ಶಾಲೆಗಳೇನಿದ್ದಾವೆ ನಮ್ಮ ರಾಜ್ಯದಲ್ಲಿ, ಆ ವಸತಿ ಶಾಲೆಗಳ ಶಿಕ್ಷಕರ ಹುದ್ದೆಗಳ ನೋಟಿಫಿಕೇಷನನ್ನು ಮಾಡಿತ್ತು. ಆ ನೋಟಿಫಿಕೇಷನಲ್ಲಿ ಈಗ ಆಲ್ರೆಡಿ ಯಾವ್ಯಾವ ಹುದ್ದೆಗಳಿದ್ದಾವೆ, ಎಷ್ಟು ಎಚ್ ಕೆಗೆ 767, ನಾನ್ ಎಚ್ ಕೆಗೆ 320, ಒಟ್ಟಾರೆ 1087 ಹುದ್ದೆಗಳ ನೋಟಿಫಿಕೇಷನ್ ಆಗಿತ್ತು. ಅದರಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಎಷ್ಟು, ಆಂಗ್ಲ ಭಾಷಾ ಶಿಕ್ಷಕರಿಗೆ ಎಷ್ಟು, ಹಿಂದಿ ಭಾಷೆ, ಗಣಿತ ಶಿಕ್ಷಕರು, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಕಯಂತ್ರ, ದೈಹಿಕ ಶಿಕ್ಷಣ, ಚಿತ್ರಕಲೆ, ಹೀಗೆ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳು, ಏನೇನು ಜಿ ಕೆ ಪೇಪರಲ್ಲಿ ಏನು ಸಿಲೆಬಸ್ ಇದೆ, ಅದೆಲ್ಲವನ್ನು ನಾವು ಈಗ ಆಲ್ರೆಡಿ ಕ್ಲಾಸ್ ನಂಬರ್ 1178 ನೋಡಿದ್ವಿ. ಆ ಪೇಪರ್ 2 ಏನಿತ್ತು, ಪೇಪರ್ 2ನ ಸಿಲೆಬಸ್ಸನ್ನು ಇನ್ನೂ ಕೊಟ್ಟಿರಲಿಲ್ಲ. ಈಗ ಆ ಒಂದು ಪೇಪರ್ 2 ಸಿಲೆಬಸ್ ಕೂಡ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಕಂಪ್ಯೂಟರ್ ಶಿಕ್ಷಕರ, ಗಣಕಯಂತ್ರ ಶಿಕ್ಷಕರಂತೇನಿದೆ, ಈ ಗಣಕಯಂತ್ರ ಶಿಕ್ಷಕರ ಸಿಲೆಬಸ್ ಕೂಡ ಬಹಳ ವ್ಯಾಸ್ಟ್ ಆಗಿದೆ. ಬೇರೆ 7 ಹುದ್ದೆಗಳ ಸಿಲೆಬಸ್ಸಿಗೆ ನೋಡಿದಾಗ ಕಂಪ್ಯೂಟರ್ ಶಿಕ್ಷಕರ ಸಿಲೆಬಸ್ ಬಹಳ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದೇನಿದೆ ಅದಕ್ಕೆ ಆದರೆ ಒಂದಷ್ಟು ಕ್ಲಾಸಸ್ಸನ್ನು ಮಾಡುವ ಪ್ರಯತ್ನ ಇದೆ. ಸೊ ಎಷ್ಟು ಜನಕ್ಕೆ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ಸಾಧ್ಯ ಆದಷ್ಟು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಹಾಗಂತ ಇಡೀ ಸಿಲೆಬಸ್ಸನ್ನು ಕವರ್ ಮಾಡೋಕ್ಕಾಗಲ್ಲ ಡೆಫಿನೆಟ್ಲಿ, ಯಾಕಂದರೆ ಅದು ಭಾಳ ದೊಡ್ಡ ಸಿಲೆಬಸ್ ಇದೆ, ಟೈಮ್ ಕೂಡ ಕಡಿಮೆ ಇದೆ. ಇದ್ರ ಮಧ್ಯದಲ್ಲಿ ನಾವು ಎಕನಾಮಿಕ್ ಸರ್ವೆ ಮುಗಿಸ್ಬೇಕು, ಕರೆಂಟ್ ಅಫೇರ್ಸ್ ಮಾಡ್ತಾ ಇರಬೇಕು, ಸ್ಪೆಷಲ್ ವೀಡಿಯೋಸ್. ಈಗ ನೋಡಿ, ಇವತ್ತು ಈಗ ತಾನೇ ನಮ್ಮ ಫುಟ್ಬಾಲ್ ವರ್ಲ್ಡ್ ಕಪ್ ಮುಗಿದಿದೆ, ಫಿಫಾ, ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡಬೇಕು. 72ನೇ ಚಲನಚಿತ್ರ ಅವಾರ್ಡ್ಗಳು, ನಮ್ಮ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅನೌನ್ಸ್ ಆಗಿದ್ದಾವೆ, ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡಬೇಕು, ಕರೆಂಟ್ ಅಫೇರ್ಸ್ ಮುಗಿಸ್ಬೇಕು. ಈಗ ಮತ್ತೆ PC ಎಕ್ಸಾಮ್, ಸಿವಿಲ್ PC ಎಕ್ಸಾಮ್ ಮುಗಿಯುತ್ತೆ, ಅದರ GK ಪೇಪರ್ನ ಸಾಲ್ವ್ ಮಾಡಬೇಕು. ಅದಾದಮೇಲೆ ಇಮಿಡಿಯೇಟ್ಲಿ AO ಎಕ್ಸಾಮ್ ಇದ್ದಾವೆ, ಅದನ್ನು ಕೂಡ ಸಾಲ್ವ್ ಮಾಡಬೇಕು ಅಲ್ವಾ. ಮತ್ತೆ ಕರೆಂಟ್ ಅಫೇರ್ಸ್ ಬರ್ತಾ ಇರ್ತವೆ. ಹೀಗೆ ನಮ್ಮ ವರ್ಕಲ್ಲೇ ನಾವು ಬ್ಯುಸಿ ಇರ್ತೀವಿ. ಆ ಮಧ್ಯದಲ್ಲಿ ಇಡೀ ಕಂಪ್ಯೂಟ್ರು ಸಿಲೆಬಸ್ ಏನಿದೆ ಅದೆಲ್ಲವನ್ನು ಮುಗಿಸ್ಕೊಡ್ಬೇಕಂದ್ರೆ ಆಗಲ್ಲ. ಈಗ ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ 98 ವಿಡಿಯೋಗಳ ಒಂದು ಕಂಪ್ಯೂಟರ್ ಕೋರ್ಸ್ ಇದೆ. ಬಟ್ ಎಲ್ಲವೂ ಕೂಡ ಈ ಸಿಲೆಬಸ್ಗೆ ಯೂಸ್ ಆಗದೇ ಇರ್ಬೋದು. ಬಟ್ ಯಾವ್ಯಾವ ಯೂಸ್ ಆಗ್ತವೆ ನೋಡ್ಕೊಳ್ಳಿ, ಒಂದಷ್ಟು ಆ್ಯಡ್ ಮಾಡಿಕೊಡ್ತಕ್ಕಂಥ ಪ್ರಯತ್ನ. ಅದು ಕೂಡ ಎಷ್ಟು ಜನ ಇದನ್ನು ರಿಕ್ವೆಸ್ಟ್ ಮಾಡ್ತಾರೆ, ಎಷ್ಟು ಜನಕ್ಕೆ ನಿಜವಾಗ್ಲೂ ಎಷ್ಟು ಜನ ಬರಿತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ ಅಲ್ವಾ. ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ನಮ್ಮ ವ್ಯೂವರ್ಸಲ್ಲಿ ಎಷ್ಟು ಜನ ಆ್ಯಕ್ಚುಲಾಗಿ ಗಣಕಯಂತ್ರ ಶಿಕ್ಷಕರ ಹುದ್ದೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವ ಐಡಿಯಾ ಕೂಡ ನಮಗಿರಲ್ಲ. ಸಾಮಾನ್ಯವಾಗಿ GK ಪೇಪರಿಗೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ನೋಡೋಣ, ಆದರೆ ಒಂದಷ್ಟು ವಿಡಿಯೋ ಮಾಡುವ ಪ್ರಯತ್ನ, ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಇದ್ದೀನಿ, ಆ ಎಲ್ಲ ಸಿಲೆಬಸ್ನೇ ರೆಗ್ಯುಲರ್ ಪಾಠ ಮಾಡ್ತಾನೆ ಇರ್ತೀವಿ. ಬಟ್ ಆದರೆ ಅದನ್ನೊಂದು ಕರೆಕ್ಟ್ ಫ್ರೇಮಿಗೆ ತಂದು, ಸುಮ್ಮನೆ ಬೋರ್ಡ್ ಮೇಲೆ ಪಾಠ ಮಾಡೋದಕ್ಕೂ ಇಲ್ಲಿ ಫ್ರೇಮಿಗೆ ತಂದು ಆ PPTಗಳನ್ನು ಮಾಡಿಕೊಂಡು ಈ ಸಿಲೆಬಸ್ಸಲ್ಲಿ ಹೇಗೆ MCQಗಳನ್ನು ಕೇಳ್ಬೋದು ಅಂತ ಒಂದು ಅಂದಾಜಿಸಿ ಅದಕ್ಕೆ ತಕ್ಕಂತೆ ಪಾಠ ಮಾಡಬೇಕಾಗುತ್ತೆ. ಡೇಟಾ ಸ್ಟ್ರಕ್ಚರ್ ಮೇಲೆ ಒಂದು ಸಿಲೆಬಸ್ ಕೊಟ್ಟಿದ್ದಾನೆ, ಕಂಪ್ಯೂಟರ್ ಫಂಡಮೆಂಟಲ್ಸ್ ಕೊಟ್ಟಿದ್ದಾನೆ, C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಂಪ್ಲೀಟ್ ಡೀಟೇಲ್ ಎಲ್ಲ ಬರ್ತಾ ಇದೆ ಅಲ್ಲಿ. ನಮ್ಮ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಇದ್ದಾವೆ ಅಥವಾ ಆಪ್ರೇಟರ್ಸ್ ಬರ್ತಾ ಇದ್ದಾವೆ. ಹಾಗೆ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಮೇಲೆ ಕೇಳ್ತಾ ಇದ್ದಾರೆ, ಫೈಲ್ಸು ಅಲ್ವಾ. ಡೇಟಾ ಸ್ಟ್ರಕ್ಚರ್ಸ್ ಅಂತ ಬಂದಾಗ ಸ್ಟ್ಯಾಕ್ಸು, ಕ್ಯೂಸು ಅಥವಾ ಲಿಂಕಡ್ ಲಿಸ್ಟ್ ಕೂಡ ಕೇಳಿದ್ದಾರೆ, ಟ್ರೀಸ್ ಕೂಡ ಕೇಳ್ತಾ ಇದ್ದಾರೆ ಅಲ್ವಾ. ಇನ್ನು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ಅಗೇನ್ ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಕಂಪ್ಲೀಟ್ ಸಿಲೆಬಸ್ಗೆ ಹೋಗಿದ್ದಾರೆ. ಅದೆಲ್ಲವನ್ನು ಹೇಳೋದಕ್ಕೆ ಅಷ್ಟು ಈಸಿ ಅಲ್ಲ, ಅಷ್ಟು ಟೈಮು ಇಲ್ಲ ಅನ್ನಂಗೆ. ಮಾಡ್ಬೋದು, ಟೈಮ್ ಇಲ್ಲ ನಮಗೆ, ಯಾಕಂದರೆ ಎಲ್ಲವನ್ನ ಮ್ಯಾನೇಜ್ ಮಾಡಬೇಕು. ಈಗ ನೋಡಿ, ನೆಕ್ಸ್ಟ್ ಸಿವಿಲ್ PC ಎಕ್ಸಾಮ್ ಇದೆ, ಕರೆಂಟ್ ಅಫೇರ್ಸ್ ಮುಗಿಸ್ಕೊಡ್ಬೇಕು. ಈ ಕಡೆ AO ಎಕ್ಸಾಮ್ ಇದೆ, ಎಕನಾಮಿಕ್ ಸರ್ವೆ ಮುಗಿಸ್ಬೇಕು, ಕರೆಂಟ್ ಅಫೇರ್ಸ್ ಮುಗಿಸ್ಬೇಕು, ಸ್ಪೆಷಲ್ ವೀಡಿಯೋಸ್ ಇದ್ದಾವೆ ಅಲ್ವಾ. ಅದ್ರ ಮಧ್ಯದಲ್ಲಿ ಒಂದಷ್ಟು ಕ್ವಶನ್ ಪೇಪರ್ ಬರ್ತವೆ. ಹಿಂದೆ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಕೂಡ ಇನ್ನೂ ಸಾಲ್ವ್ ಮಾಡೋಕ್ಕಾಗಿಲ್ಲ. ನಿನ್ನೆ ಅಗೇನ್ ನಮಗೆ ಮತ್ತೊಂದು ಕ್ವಶನ್ ಪೇಪರ್ ಸಿಕ್ಕಿದೆ, ಯಾವುದು ಫ್ರೀ ಕೋಚಿಂಗ್ ಎಕ್ಸಾಮ್ದು, ಅದನ್ನು ನೋಡೋಕ್ಕೂ ಆಗಿಲ್ಲ ನಮಗೆ ಸಮಯ ಇನ್ನು.
ಆದರೂ ಕೂಡ ಎಕ್ಸಾಮ್ ಡೇಟ್ ಇನ್ನೂ ಬಂದಿಲ್ಲ ಅನಿಸುತ್ತೆ, ಕ್ರೈಸ್ತ ಎಕ್ಸಾಮ್ ಡೇಟ್ ಕೊಟ್ಟಿಲ್ಲಲ್ವ. ಸೊ ಹಾಗಾಗಿ ಒಂದಷ್ಟು ಟೈಮ್ ಸಿಕ್ಕರೆ, ಗ್ಯಾಪ್ ಸಿಕ್ಕರೆ ಒಂದಷ್ಟು ವೀಡಿಯೋ ಮಾಡುವ ಪ್ರಯತ್ನ ಇದೆ. ಅದು ಎಷ್ಟು ಜನ ರಿಕ್ವೆಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ, ಬನ್ನಿ ಜನರಲ್ ಆಗಿ ಇವತ್ತು ಪೇಪರ್ 2ನ ಸಿಲೆಬಸ್ಸನ್ನು ಡಿಸ್ಕಷನ್ ಮಾಡೋಣ. ಸೊ ನನ್ನ ಕಿರು ಪರಿಚಯ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಭಾಳಷ್ಟು ಜನ ಈ ಒಂದು ವಿಡಿಯೋಗೆ ಹೊಸಬ್ರು ಬಂದಿರ್ಬೋದು, ಅಂಥವರಿಗೆ ಇಲ್ಲಿ ಕಿರು ಪರಿಚಯ ಕೊಟ್ಟಿದ್ದೀನಿ. ಒಂದ್ಸಲ ನೋಡಿ ನಿಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಮರ್ಸ್ ಕ್ಲಾಸಸ್ ಅಂತ, ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಇದರ PDF ಅನ್ನು ಕೂಡ ಅಲ್ಲಿ ಕೊಡ್ತೀನಿ, ಒಂದಷ್ಟು ಮಾಹಿತಿಯನ್ನು ಕೂಡ ಅಲ್ಲಿ ಹಂಚ್ಕೊಳ್ತಾ ಇರ್ತೀನಿ. ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಆದರೂ ಜಾಯ್ನ್ ಆಗಿ, ಅಥವಾ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಷ್ಟು ಹೇಳ್ತಾ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾವಿರಾರು ಹುದ್ದೆಗಳ ನೋಟಿಫಿಕೇಷನ್ ಮಾಡ್ತಾ ಇದೆ. ಅದರ ವಸತಿ ಶಾಲೆಗಳಂತ ಏನು ಕರಿತೀವಿ, ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆಗಳು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳ ಉಳಿಕೆ ಮೂಲ ವೃಂದದಲ್ಲಿ ಸುಮಾರು 767 ಹುದ್ದೆಗಳು. ಹಾಗೆ ಕಲ್ಯಾಣ ಕರ್ನಾಟಕ ರೀಜನಲ್ಲಿ 320 ಹುದ್ದೆಗಳು. ಸೊ ಇದನ್ನು ಆಲ್ರೆಡಿ ನಾವು ಕ್ಲಾಸ್ ನಂಬರ್ 1178 ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀನಿ. ಮತ್ತಿಲ್ಲಿ ಅದನ್ನು ಹೇಳಕ್ಕೆ ಹೋಗಲ್ಲ. ಈಗ ಸಿಲೆಬಸ್ ಕಡೆ ಹೋಗೋಣ. GK ಪೇಪರ್ ಸಿಲೆಬಸ್ ಏನಿದೆ, ಪತ್ರಿಕೆ ಒಂದಕ್ಕೆ ಯೂಸ್ ಆಗ್ತಕ್ಕಂಥ ಸಾವಿರಾರು ವಿಡಿಯೋಸು ನಮ್ಮ ಚಾನಲಲ್ಲಿದ್ದಾವೆ. ಇದು GK ಪೇಪರ್ ಆಗಿರೋದ್ರಿಂದ ಜನರಲ್ ಆಗಿ ಗ್ರೂಪ್ C ಸಿಲೆಬಸ್ ಏನಿದೆ, ನಮ್ಮ ಸಹಕಾರ ಸಂಘಗಳು, ಭೂ ಸುಧಾರಣೆಗಳು, ಸಮಾಜಶಾಸ್ತ್ರ ಅಥವಾ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಹೀಗೆ ವಿಜ್ಞಾನ ತಂತ್ರಜ್ಞಾನದ ಪಾತ್ರದ ಕುರಿತಾಗಿರ್ತಕ್ಕಂಥ ವಿಷಯಗಳು, ಪರಿಸರ ಸಂಬಂಧಿ ಸಮಸ್ಯೆಗಳು, ಇದ್ರ ಮೇಲೆ ಡೀಟೇಲ್ ಆಗಿ ಮಾಡಿದ್ದೀವಿ, ಯೂಸ್ ಆಗುತ್ತೆ. ಬಟ್ ಪತ್ರಿಕೆ 2 ಅಂತ ಬಂದರೆ ಇಲ್ಲಿ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿರುತ್ತೆ. ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ, 100 ಪ್ರಶ್ನೆಗಳಿರ್ತವೆ, 100 ಅಂಕಗಳು, 2 ಗಂಟೆ. ಅಂದರೆ MCQ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆ ಇದೆ, ಇಲ್ಲಿ ಯಾವುದೇ ತೇರಿ ಇಲ್ಲ, ಗಮನಿಸ್ತಾ ಹೋಗಿ. ಹಾಗಾಗಿ ಪತ್ರಿಕೆ 2 ಅಲ್ಲಿ ಬೇರೆ ಬೇರೆ ಇಲ್ಲೇನು ನೋಡ್ತಾ ಇದ್ದೀವಿ ನಾವು, ಕನ್ನಡ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ಅಥವಾ ಕಂಪ್ಯೂಟರ್ ಶಿಕ್ಷಕರು, ಅಥವಾ ಗಣಕಯಂತ್ರ ಶಿಕ್ಷಕರು ಅಂತ ಏನೇ ಇರ್ತೀವಿ, ಅವ್ರಿಗೆ ಏನೇನು ಸಿಲೆಬಸ್ ಇದೆ ಅಲ್ವಾ, ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಲೆಬಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಸಿಲೆಬಸ್ ಫಾರ್ ಪೇಪರ್ 2 ಅಂತೇಳಿ ಆಪ್ಷನಲ್ ಪೇಪರ್ಸನ್ನು ಹೇಳ್ತಾ ಹೋಗ್ತಾರೆ. ಫಸ್ಟ್ ಒನ್ನು ಸಿಲೆಬಸ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್, ಕನ್ನಡ ಭಾಷಾ ಶಿಕ್ಷಕರಿಗೆ ಏನಿದೆ ಸಿಲೆಬಸ್ ಅಂತ ಕೊಟ್ಟಿದ್ದಾರೆ. ಏನಿದೆ, ಘಟಕ 1, ಘಟಕ 2, ಘಟಕ 3 ಅಂತ ಕೊಟ್ಟು, ಘಟಕ 1ರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಹಳಗನ್ನಡ ಕಾಲದ್ದು, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ, ಕವಿಗಳು, ಅವರ ಕೃತಿಗಳ ಬಗ್ಗೆ ಇಡೀ ಇತಿಹಾಸವನ್ನು ಕೇಳ್ತಾ ಇದ್ದಾರೆ. ಘಟಕ 2ರಲ್ಲಿ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು, ಘಟಕ 3ರಲ್ಲಿ ಕನ್ನಡ ಭಾಷೆ ಮತ್ತು ವ್ಯಾಕರಣ. ಸೊ ಈ 3 ಘಟಕಗಳನ್ನಾಗಿ ಮಾಡಿ, ಸೊ 100 ಅಂಕಗಳ 100 ಪ್ರಶ್ನೆಗಳು, ಸೊ 2 ಗಂಟೆಗಳ ಕಾಲ ಎಕ್ಸಾಮ್ ಇರುತ್ತೆ. ಕನ್ನಡ ಭಾಷಾ ಟೀಚರ್ ಹುದ್ದೆಗೆ ಯಾರು ರೆಡಿ ಆಗ್ತಾ ಇದ್ದಾರೆ ಅವರಿಗೆಲ್ಲ ಇದು ಗೊತ್ತಿರ್ತಕ್ಕಂಥದ್ದೇ, ರೈಟ್. ಓದಿ ಹಳೆ ಪೇಪರ್ಗಳನ್ನ ರೆಫರ್ ಮಾಡಿ ಸಿಕ್ಕಷ್ಟು, ಮತ್ತು KA ನಡೆಸಿರ್ತಕ್ಕಂಥ ಇದೇ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚಾಗಿ ಫೋಕಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ವೀಡಿಯೋಸು ನಮ್ಮ ಚಾನಲಲ್ಲಿ ಇದ್ದಾವೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಕ್ಲಾಸ್ ನಂಬರ್ 1108ಗೆ ಹೋದರೆ ನಿಮಗೆ ಪಂಪ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರು ಅಂತೇಳಿ 1987ರಲ್ಲಿ ಕುವೆಂಪುರವರಿಗೆ ಮೊಟ್ಟ ಮೊದಲ ಪಂಪ ಪ್ರಶಸ್ತಿಯನ್ನು ನೀಡ್ತಾರೆ ಕರ್ನಾಟಕ ಸರ್ಕಾರ. ಆ ಪ್ರಶಸ್ತಿಯಿಂದ ಹಿಡಿದು ಇತ್ತೀಚೆಗೆ 39ನೇ ಸಾಹಿತಿ ಆಗಿರ್ತಕ್ಕಂಥ 2026ನೇ ಸಾಲಿನ ಪಂಪ ಪ್ರಶಸ್ತಿಯನ್ನು ದೇವನೂರು ಮಹಾದೇವರಿಗೆ ಏನು ಕೊಟ್ಟಿದ್ರು, ಅಲ್ಲಿಯವರೆಗೂ ಒಟ್ಟು 39 ಸಾಹಿತಿಗಳ ಸಂಪೂರ್ಣ ಮಾಹಿತಿಯನ್ನು, ಅವರ ಜನ್ಮಸ್ಥಳ, ಅವರ ಕಾವ್ಯನಾಮ, ಅವರ ಕೃತಿಗಳು, ಪ್ರವಾಸ ಕಥನ, ಕಾದಂಬರಿಗಳು, ಕಾವ್ಯಗಳಾಗಿರ್ಬೋದು, ಅವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು, ಹೀಗೆ ಹಲವಾರು ವಿಚಾರಗಳನ್ನು ಒಂದೇ ವಿಡಿಯೋದಲ್ಲಿ ಸುಮಾರು 39 ಸಾಹಿತಿಗಳ ಕಂಪ್ಲೀಟ್, ಕುವೆಂಪುರವರಿಂದ ದೇವನೂರು ಮಹಾದೇವರವರೆಗೆ ಎಲ್ಲ 39 ಕನ್ನಡ ಪಂಪ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರ ಬಗ್ಗೆ ಕಂಪ್ಲೀಟಾಗಿ ಮಾತಾಡಿದ್ದೀವಿ. ಇದು ಮೋಸ್ಟ್ಲಿ ನಿಮಗೆ ಈ ಒಂದು ಕವಿಗಳ ಕೃತಿಗಳ ವಿಚಾರದಲ್ಲಿ ಯೂಸ್ ಆಗ್ಬೋದು. ಒಂದು
ಜೊತೆಗೆ ಕ್ಲಾಸ್ ನಂಬರ್ 1091, 1092, 1093 3 ವಿಡಿಯೋ ಅಂತೂ ಬಹಳ ಯೂಸ್ ಆಗ್ತವೆ. ಹೇಗೆ ಅಂದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು. ಇತ್ತೀಚೆಗೆ ಅಮರೇಶ ನುಗುಡೋಣಿರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು. ಅವರು 69ನೇ ಕನ್ನಡಿಗರು. ಹಾಗಾಗಿ ಕುವೆಂಪುರವರಿಂದ ಹಿಡಿದು 69ನೇರವರಾದ ಅಮರೇಶ ನುಗುಡೋಣಿ ಅವರವರೆಗೂ ಕಂಪ್ಲೀಟಾಗಿ 69 ಸಾಹಿತಿಗಳ ಅಗೇನ್ ಆ ಎಲ್ಲ ಡೀಟೇಲ್ಗಳನ್ನು, ಅವರ ಕಾವ್ಯ, ಕಾದಂಬರಿಗಳು, ಮಹಾಕಾವ್ಯಗಳು, ನಾಟಕಗಳು ಅಥವಾ ಕಥನ ಸಂಕಲನಗಳು, ಕವನ ಸಂಕಲನಗಳು ಏನಿದಾವೆ ಎಲ್ಲ ಡೀಟೇಲ್ಸನ್ನು ಕಂಪ್ಲೀಟಾಗಿ ಹೇಳಿರ್ತಕ್ಕಂಥದ್ದು. ಪಾರ್ಟ್ 1 ಕುವೆಂಪುರವರಿಂದ ರಾ ಶಿವರಾಮ್ ಅವರಿಗೆ, ಪಾರ್ಟ್ 2 KS ನರಸಿಂಹಸ್ವಾಮಿರವರಿಂದ GS ಆಮೂರರವರೆಗೆ, ಪಾರ್ಟ್ 3 M ಚಿದಾನಂದಮೂರ್ತಿ ಅವರಿಂದ ಅಮರೇಶ ನುಗುಡೋಣಿಯವರವರೆಗೆ ಒಟ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅದು ನಿಮ್ಮ ಈ ಒಂದು ಸಿಲೆಬಸ್ಗೆ ಯೂಸ್ ಆಗ್ಬೋದು. ಕನ್ನಡ ಭಾಷಾ ಶಿಕ್ಷಕರ ಒಂದಷ್ಟು ಅನುಕೂಲ ಅಂತ ಆಗುತ್ತೆ ನೋಡಿ ಅಂತ ಹೇಳ್ತಾ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು 2026 ಏನು ಅನೌನ್ಸ್ ಆಗಿತ್ತು ಅದನ್ನು ಕ್ಲಾಸ್ ನಂಬರ್ 1088 ಸಪ್ರೇಟಾಗಿ ಡಿಸ್ಕಷನ್ ಮಾಡಿದ್ದೀವಿ. ಮತ್ತು 60ನೇ ಜ್ಞಾನಪೀಠ ಪ್ರಶಸ್ತಿ R ವೈರಮುತ್ತುರವರಿಗೆ ಅನೌನ್ಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಸಾಕಷ್ಟು ವಿಚಾರಗಳು ಮತ್ತು ಅದೇ ಒಂದು ನೆಪವಾಗಿಟ್ಟುಕೊಂಡು ಎಲ್ಲ ಕನ್ನಡದ 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ವಿವರಗಳನ್ನು ಕಂಪ್ಲೀಟಾಗಿ ಹೇಳಿದ್ದೀವಿ. ಸೊ ಹೋಗಿ ಕ್ಲಾಸ್ ನಂಬರ್ 1090 ನೋಡ್ಬೋದು. ಇಷ್ಟು ನಿಮ್ಮ ಕನ್ನಡ ಭಾಷಾ ಶಿಕ್ಷಕರ ಸಿಲೆಬಸ್ಗೆ ಯೂಸ್ ಆಗುತ್ತೆ. ಸಾಧ್ಯ ಆದರೆ ನೃಪತುಂಗ ಪ್ರಶಸ್ತಿ ವಿಜೇತರು ಅಥವಾ ಸಾಧ್ಯ ಆದರೆ ಇನ್ನಷ್ಟು ಯಾವುದಾದರೂ 1-2 ವಿಡಿಯೋ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಕನ್ನಡ ಭಾಷಾ ಶಿಕ್ಷಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ. ಇನ್ನು ಭಾಷೆ, ವ್ಯಾಕರಣ, ಛಂದಸ್ಸು ಎಲ್ಲ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಇಂಗ್ಲೀಷ್ ಭಾಷಾ ಶಿಕ್ಷಕರ ಕಡೆ ಹೋಗೋಣ. ಏನೇನಿದೆ ಸಿಲೆಬಸ್ಸು? ಅಗೇನ್ ಗ್ರಾಮರ್ ಹೆಚ್ಚಿಗೆ ಇದೆ ನೋಡ್ಬೋದು. ಪ್ರೊನೌನ್ಸಿಯೇಷನು, ಸ್ಪೆಲ್ಲಿಂಗು, ಪಾರ್ಟ್ಸ್ ಆಫ್ ಸ್ಪೀಚು, ಟೈಮ್ ಆ್ಯಂಡ್ ಟೆನ್ಸು, ಮೋಡಲ್ಸು, ಪ್ರಿಪೊಸಿಷನ್ಸು, ಆರ್ಟಿಕಲ್ಸು, ಫ್ರೇಸಲ್ ವರ್ಬ್ಸು, ರಿಪೋರ್ಟೆಡ್ ಸ್ಪೀಚು, ಅಗ್ರಿಮೆಂಟು, ಗ್ರಾಮರ್ ಆ್ಯಂಡ್ ಯೂಸೇಜು, ಫಂಕ್ಷನಲ್ ಇಂಗ್ಲೀಷು, ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸು, ಐಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ಸು, ಎರರ್ ಡಿಟೆಕ್ಷನ್ನು, ಕಾಂಪ್ರಿಹೆನ್ಷನ್ನು, ಹಾಗೆ ಇನ್ನಷ್ಟು ನಿಮಗೆ ಗೊತ್ತಿರ್ತಕ್ಕಂಥ ಸಿಲೆಬಸ್ಸೇ ಇದೆ. ಇದಕ್ಕೇನೆ 100 ಪ್ರಶ್ನೆಗಳನ್ನು ತೆಗಿತಾರಂತೆ. 100 ಮಾರ್ಕ್ಸು 2 ಗಂಟೆಗಳು. ಸಿಲೆಬಸ್ ಭಾಳ ಕಮ್ಮಿ ಅನಿಸ್ತಾ ಇದೆ ಕಂಪೇರಿಟಿವ್ಲಿ, ಬಟ್ ಇದರಲ್ಲಿನೇ 100 ಪ್ರಶ್ನೆಗಳು ಬರ್ತವೆ. ಆಲ್ಮೋಸ್ಟ್ ಗ್ರಾಮರ್ ಇದೆ, ಯಾವುದೇ ಸಾಹಿತ್ಯದ ಕಡೆ ಹೋಗಿಲ್ಲ, ಅರ್ಥ ಮಾಡ್ಕೊಳ್ರಿ. ಅದೇ ಕನ್ನಡ ಸಿಲೆಬಸ್ ಆದರೆ ವ್ಯಾಕರಣದ ಜೊತೆಗೆ ಸಾಹಿತ್ಯದ ಕಡೆ ಕೂಡ ಅವರು ಫೋಕಸ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ರಿ. ಓಕೆ, ಒಟ್ಟಾರೆಯಾಗಿ ಇಲ್ಲಿ ನಮ್ಮ ಮೊರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ, ಅಂಬೇಡ್ಕರ್ ಅವರ ಹೆಸರಲ್ಲಿ ಅಥವಾ ವಾಜಪೇಯಿರವರ ಹೆಸರಲ್ಲಿ ಏನು ವಸತಿ ಶಾಲೆಗಳಿದ್ದಾವೆ, ಕ್ರೈಸ್ಟ್ ಶಾಲೆಗಳಂತ ಏನು ಕರಿತೀವಿ, ಅಲ್ಲಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ ಏನೇನು ಕ್ವಾಲಿಫಿಕೇಷನ್ ಹೊಂದಿರಬೇಕು, ಎಷ್ಟು ನಾಲೆಜನ್ನು ಹೊಂದಿರಬೇಕಂತ ಟೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಇದು, ಅರ್ಥ ಮಾಡ್ಕೊಳ್ರಿ. ಫೈನಲ್ ಅದು ಇಂಪಾರ್ಟೆಂಟು. ಈವನ್ ಸೋಷಿಯಲ್ ಸೈನ್ಸ್ ಟೀಚರ್ಗೂ ಕೂಡ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ಬೇಕಂತ ಕಂಡೀಷನ್ ಹಾಕಿದ್ದಾರೆ. ನೀವು ಆ ನೋಟಿಫಿಕೇಷನ್ ವಿಡಿಯೋ ನೋಡಿ ತಿಳ್ಕೊಳ್ಳಿ ಸರಿಯಾಗಿ, ಅಥವಾ ನೋಟಿಫಿಕೇಷನ್ ನೀವೇ ಓದಿ. ಒಂದು ಇದಕ್ಕೆ ಸಾಧ್ಯ ಆದರೆ ಟೈಮ್ ಸಿಕ್ಕರೆ ಆ ಎಕ್ಸಾಮು ಡೇಟ್ ಅನೌನ್ಸ್ ಆದಾಗ ಬೇರೆ ಯಾವ ಎಕ್ಸಾಮ್ ಇಲ್ಲ, ನಾವು ಫ್ರೀ ಇದ್ದರೆ ಒಂದಷ್ಟು ಸಿನೋನಿಮ್ಸು, ಆ್ಯಂಟೋನಿಮ್ಸು, ಐಡಿಯಮ್ಸ್, ಫ್ರೇಸಸ್ಸು, ಪ್ರಿಫಿಕ್ಸ್, ಅಫಿಕ್ಸು ಅಥವಾ ಯಾವುದಾದ್ರೂ ಪ್ರಿಪೊಸಿಷನ್ನು ಅಥವಾ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ತೆಗೆದುಕೊಂಡು ಪಾಠ ಮಾಡುವ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಎಲ್ರಿಗೂ ರೀಚ್ ಆಗುವ ಪ್ರಯತ್ನ ಇದೆ. ಒಂದು ಇನ್ನು ಹಿಂದಿ ಟೀಚರ್ಗಂತೂ ಡೆಫಿನೆಟ್ಲಿ ಪಾಠ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನೇ ಹಿಂದಿಲಿ ಭಾಳ ಪೂರದೀನಿ ಅಲ್ವಾ. ಹಂಗೂ ಹಿಂಗೂ ಮಾಡಿ SLCಲಿ ಹಿಂದಿ ಪಾಸ್ ಆಗಿದ್ವಿ. ಅದಾದ ನಂತರ ಸೊ ಹಿಂದಿಗೂ ನಮಗೂ ಅಷ್ಟಾಗಿ ಟಚ್ ಇಲ್ಲ, ಯಾಕಂದರೆ PUC ಸೈನ್ಸ್ ಬಂದಮೇಲೆ ಮುಗಿದೋಯ್ತು. ಇಂಜಿನಿಯರಿಂಗ್ ಅಂತ, ಮಾಸ್ಟರ್ ಡಿಗ್ರಿ ಅಂತ ಈ ಕಡೆ ಬಂದುಬಿಡ್ತೀವಿ. ಹಿಂದಿ ಯಾರಿಗೂ ಭಾಳ ಟಚ್ ಇರಲ್ಲ, ಬಟ್ ಹಿಂದಿ ಭಾಷಾ ಟೀಚರ್ಗೆ ಟಚ್ ಇದ್ದೇ ಇರುತ್ತೆ. ನಿಮ್ಗೆ ಏನಿದೆ ಸಿಲೆಬಸ್ ನೋಡಿ: ಭಾಷಾ ವಿಜ್ಞಾನ, ಸಾಹಿತ್ಯಕ ಇತಿಹಾಸ, ಆದಿಕಾಲ, ಭಕ್ತಿಕಾಲ, ರೀತಿಕಾಲ, ಆಧುನಿಕ ಕಾಲ, ಅದರ ಪದ್ಯ ಮತ್ತು ಗದ್ಯಗಳನ್ನು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಸೊ ನೋಡ್ಕೊಳ್ಳಿ. ಇನ್ನು ಮ್ಯಾಥಮೆಟಿಕ್ಸ್ ಟೀಚರ್ ಬಗ್ಗೆ ಹೋದರೆ, ಗಣಿತ ಶಿಕ್ಷಕರು ಇಲ್ಲಿ 2 ಪೋರ್ಷನ್ ಕೊಟ್ಟಿದ್ದಾರೆ, ಒಂದು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್. ಅದಕ್ಕೋಸ್ಕರ
PM ಓದಿರೋರು ಇದಕ್ಕೆ ಎಲಿಜಿಬಲ್ ಅಂತ ನಾವು ನೋಟಿಫಿಕೇಶನಲ್ಲಿ ನೋಡಿದ್ವಿ. ಸೊ ಫಿಸಿಕ್ಸಲ್ಲಿ ಏನಿದೆ, ನಾರ್ಮಲ್ ನೀವು ಸ್ಟ್ಯಾಂಡರ್ಡ್ ಫಿಸಿಕ್ಸಲ್ಲಿ ಏನೇನು ಚಾಪ್ಟರ್ಗಳಿದ್ದಾವೆ, ಇಲ್ಲಿ ಆಲ್ಮೋಸ್ಟ್ ಚಾಪ್ಟರ್ಗಳನ್ನೇ ಕೊಟ್ಟಿದ್ದಾರೆ. ಲೈಟ್ ಅಂತ ಒಂದು ಚಾಪ್ಟ್ರು, ಸೌಂಡ್ ಅಂತ ಒಂದು ಚಾಪ್ಟ್ರು, ವೇವ್ಸ್ ಬೇರೆ, ಆಪ್ಟಿಕ್ಸ್ ಬೇರೆ, ರೈಟ್, ಹೀಟ್ ಆ್ಯಂಡ್ ಥರ್ಮೋಡೈನಮಿಕ್ಸೇ ಬೇರೆ, ಮೆಕ್ಯಾನಿಕ್ಸೇ ಬೇರೆ. ಹಾಗಾಗಿ ನೋಡೋಕೆ ಸಿಲೆಬಸ್ ಚಿಕ್ಕದಿರ್ಬೋದು, ಬಟ್ ವ್ಯಾಸ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ, ಅರ್ಥ ಮಾಡ್ಕೊಂಡ್ರೆ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಬಂದರೆ ಅಗೇನ್ ನಂಬರ್ಸು, ನ್ಯೂಮೆರಿಕಲ್ ನಂಬರ್ ಸಿಸ್ಟಮ್ಸೇ ಇದೆ. ನಂಬರ್ ಸಿಸ್ಟಮ್ ಮೇಲೆ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಯೂಸ್ ಆಗುತ್ತೆ ನೋಡಿ. ಸೆಟ್ಸು, ಬೇಸಿಕ್ ಆಪ್ರೇಷನ್ಸು, ಹಾಗೆ ಮ್ಯಾಟ್ರಿಸಸ್ಸು ಅಲ್ವಾ, ಮ್ಯಾಥಮೆಟಿಕ್ಸ್ ಇನ್ ಡೇ ಟು ಡೇ ಆ್ಯಕ್ಟಿವಿಟಿ ಅಂತ ಹೇಳಿದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂದ್ಬಿಟ್ರೆ ಎಷ್ಟೋ ಟಾಪಿಕ್ ಓದಬೇಕಾಗುತ್ತೆ. ಅದೇ ಥರ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸು, ನೀವೇನಾದರೂ ಮೆಂಟಲ್ ಅಬಿಲಿಟಿಗೆ ರೆಡಿ ಆಗ್ತಿದ್ರೆ ಇದಕ್ಕೆ ಸ್ವಲ್ಪ ಯೂಸ್ ಆಗೇ ಆಗುತ್ತೆ ಡೆಫಿನೆಟ್ಲಿ. ಓಕೆ, ಟ್ರಯಾಂಗಲ್ಸು, ಸರ್ಕಲ್ಸು, ಕ್ವಾಡ್ರಿಲ್ಯಾಟ್ರಲ್ಸು, ಪಾಲಿಗನ್ಸು. ಯಾರು ಮ್ಯಾಥಮೆಟಿಕ್ಸ್ ಟೀಚರ್ಗೆ ರೆಡಿ ಆಗ್ತಾ ಇದ್ರಿ ಇದರ ಸಿಲೆಬಸನ್ನು ನೋಡ್ಕೊಳ್ರಿ. ಇದರ PDF ಕೊಡ್ತೀನಿ, ನಾನೇನು ಹೈಲೈಟ್ ಮಾಡಿದ್ದೀನಿ ಇದೆಲ್ಲವನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ತೆಗೆದುಕೊಳ್ಳಿ. ನಂತರ ಸೈನ್ಸ್ ಟೀಚರ್ಗೆ ಹೋದರೆ ಸ್ವಲ್ಪ ವ್ಯಾಸ್ಟಾಗಿ ಕೊಟ್ಟಿದ್ದಾರೆ, ಎಲಾಬ್ರೇಟಿವ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೆಮಿಸ್ಟ್ರಿಲಿ ಮತ್ತು ಅಗೇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಸೊ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಚಾಪ್ಟರ್ಗಳಿದ್ದಾವೆ, ಆಟಾಮಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ, ಪೀರಿಯಾಡಿಕ್ ಟೇಬಲ್ಲು, ಕೆಮಿಕಲ್ ಬಾಂಡಿಂಗು, ಮೆಟಲರ್ಜಿ, ಎಲಿಮೆಂಟ್ಸ್ ಬಗ್ಗೆ ಕೇಳಿದ್ದಾರೆ. ಹಾಗೆ ಫಿಸಿಕಲ್ ಕೆಮಿಸ್ಟ್ರಿ ಬಂದರೆ ಗ್ಯಾಸಸ್ಸು, ಕೊಲೈಡ್ಸು, ಸರ್ಫೇಸ್ ಕೆಮಿಸ್ಟ್ರಿ, ಹೀಗೆ ಯಾರು CBZ ಓದಿದ್ದೀರಾ ಅವ್ರಿಗಿದು ಅನುಕೂಲ ಆಗುತ್ತೆ. ಯಾಕಂದರೆ ಅಲ್ಲಿ ಏನು ಹೇಳಿದರೆ, ಕೆಮಿಸ್ಟ್ರಿ ರಸಾಯನಶಾಸ್ತ್ರವನ್ನು ಕಂಪಲ್ಸರಿ ಓದಿರಬೇಕು, ಇನ್ನು ಬಾಟ್ನಿ ಅಥವಾ ಜುವಾಲಜಿ ಈ ಥರದ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಒಂದು ಓದಿರಬೇಕು ಅಂತೇನೆ ಕೊಟ್ಟಿದ್ದಾರೆ. ನೀವು ನೋಟಿಫಿಕೇಶನ್ ನೋಡ್ಕೊಂಡ್ರಿ. ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದ ನಂತರ ಬಯಾಲಜಿ ಕಡೆ ಬಂದಿದ್ದಾರೆ. ಬಯಾಲಜಿ ಆದಮೇಲೆ ಅಗೇನ್ ನಾನ್ ಕಾರ್ಡೇಟಾ ಅಂತ ಬಂದಿದ್ದಾರೆ. ನಂತರ ಸೆಲ್ ಬಯಾಲಜಿಗೆ ನಿಲ್ಲಿಸಿದ್ದಾರೆ. ಇಲ್ಲ, ಮುಂದುವರಿತಾ ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ ಕಡೆ ಹೋಗಿದ್ದಾರೆ. ಮತ್ತು ಇವ್ಯಾಲ್ಯುವೇಷನ್ ಆಫ್ ಲೈಫ್ ಅಥವಾ ಎವಲ್ಯೂಷನ್ ಆಫ್ ಲೈಫ್ ಅನ್ನು ನೋಡಿ, ಜೆನೆಟಿಕ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ ಇಲ್ಲಿವರೆಗೂ ಹೋಗಿದ್ದಾರೆ ಸಿಲೆಬಸ್. ಇನ್ನು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಅಥವಾ ಸಮಾಜಶಾಸ್ತ್ರ ಶಿಕ್ಷಕರಿಗೆ ಇತಿಹಾಸದ ಬಗ್ಗೆ ಏನು ಕೇಳಿದಾರ, ಹಾಗೇನು ಮಧ್ಯಕಾಲೀನ ಭಾರತದ ಇತಿಹಾಸ. ಬಟ್ ಇದೆಲ್ಲ ಇಂಗ್ಲೀಷಲ್ಲಿ ಕೇಳ್ತಾರೆ. ಮೋಸ್ಟ್ಲಿ ಕನ್ನಡದಲ್ಲೂ ಪ್ರಶ್ನೆ ಇದ್ದೇ ಇರುತ್ತೆ, ಪಾಠ ಮಾತ್ರ ಇಂಗ್ಲೀಷಲ್ಲಿ ಮಾಡಲೇಬೇಕು. ಕ್ವಶನ್ ಪೇಪರ್ ಮೋಸ್ಟ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಇದ್ದೇ ಇರುತ್ತೆ. ಬಟ್ ನೀವು ಇಂಗ್ಲೀಷ್ ಮೀಡಿಯಮ್ ಓದಿದ್ದೀರ ಅಂತ ಅಲ್ಲಿ ಪ್ರೂಫ್ ತೋರಿಸ್ಬೇಕು ಅಂತ ಕೊಟ್ಟಿದ್ದಾರೆ, ಒಂದು ನೆನಪಿರಲಿ. ಇನ್ನು ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸು, ಡೆಲ್ಲಿ ಸುಲ್ತಾನರು, ಭಕ್ತಿ ಚಳುವಳಿಗಳು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಮುಘಲರು, ಮರಾಠರು, ಹಾಗೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸು, ಗಾಂಧಿಯರ, ಇನ್ನು ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಹೋದರೆ ಏನ್ಸೆಂಟ್ ಸಿವಿಲೈಜೇಷನ್ಸು, ವೇದಿಕ್ ಏಜು, ಬರ್ತ್ ಆಫ್ ನ್ಯೂ ರಿಲಿಜಿಯನ್ಸು, ಮೌರ್ಯನ್ಸು, ಕುಶಾನಸ್, ಗುಪ್ತಾಸು, 12th PUC ಬುಕ್ ಎಲ್ಲ ಕಂಪ್ಲೀಟ್ ಕೇಳ್ತಾ ಇದ್ದಾರೆ. ಅದೇ ಥರ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರು, ಕಾಂಟೆಂಪ್ರರಿ ವರ್ಲ್ಡು, ಹೀಗೆ ಇತಿಹಾಸದ ಬಗ್ಗೆ. ನಂತರ ಸಿವಿಕ್ಸು, ಜಿಯೋಗ್ರಫಿ, ಎಕನಾಮಿಕ್ಸ್ ಮೇಲೆ ಕೂಡ ಒಂದಷ್ಟು ಸಿಲೆಬಸನ್ನು ಕೊಟ್ಟಿದ್ದಾರೆ. ಈ ಒಂದು ಸಿಲೆಬಸ್ ಇರ್ತಕ್ಕಂಥ ಸ್ವಲ್ಪ ಯೂಸ್ ಆಗ್ತವೆ ನಮ್ಮ ವೀಡಿಯೋಸ್. ಯಾಕಂದರೆ ನಾವು ಜನರಲ್ಲಾಗಿ ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತೀವಲ್ಲ ಅದು ಅದರಲ್ಲಿ ಜಿಯೋಗ್ರಫಿ ಅಥವಾ ಪಾಲಿಟಿ, ಎಕನಾಮಿಕ್ಸ್ ಇವೆಲ್ಲ ಯೂಸ್ ಆಗ್ತವೆ. ಈಗ ಪ್ರಸ್ತುತ ಇಂಡಿಯನ್ ಎಕಾನಮಿ ಬಗ್ಗೆ ಬಜೆಟ್ ಎಕನಾಮಿಕ್ಸ್ ಸರ್ವದಲ್ಲಿ ಯೂಸ್ ಆಗುತ್ತೆ. ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲೆಲ್ಲ ಹೇಳಿದ್ದೀವಿ. GDP ಅಂದ್ರೇನು, ಇನ್ಫ್ಲೇಷನ್ ಅಂದ್ರೇನು, ಅಥವಾ ಇನ್ಫ್ಲೇಷನ್ನ ವಿವಿಧ ಟೈಪ್ಸ್ ಬರ್ತವೆ, ಆ ಟೈಪ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಅದು ಯೂಸ್ ಆಗುತ್ತೆ ಡೆಫಿನೆಟ್ಲಿ. ಸೊ ಇಷ್ಟು ಹೇಳ್ತಾ ನಮ್ಮ ಅಮರ್ಸ್ ಕ್ಲಾಸಸ್ಸಲ್ಲಿ ನೀವು ಕೋರ್ಸಸ್ ಆದರೂ ಹೋಗಿ ಅಥವಾ ಪ್ಲೇ ಲಿಸ್ಟ್ ಆದರೂ ಹೋಗಿ, ಇಲ್ಲಿ ನಿಮಗೆ ಯಾವ್ದಾವ್ದು ಯೂಸ್ ಆಗುತ್ತೆ ನೋಡಿ. ಕನ್ನಡ ಟೀಚರ್ಗಳಿಗೆ ಇಲ್ಲಿ ಕನ್ನಡದ ಬಗ್ಗೆ 7 ವಿಡಿಯೋ ಇದ್ದಾವೆ, ಸೊ ಯುಟಿಲೈಸ್ ಮಾಡ್ಕೊಳ್ರಿ. ಇನ್ನು ಅದು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಬಜೆಟ್ ಎಕನಾಮಿಕ್ ಸರ್ವೆ ಯೂಸ್ ಆಗುತ್ತೆ. ಅಲ್ಲ, ಇವೆಲ್ಲವೂ GK ಪೇಪರ್ಗೆ ಯೂಸ್ ಆಗ್ತವೆ. ಪೇಪರ್ 1, ಪೇಪರ್ 2 ಅಂತ ಬಂದಾಗ ಪೇಪರ್ 1ಗೆ ಇವೆಲ್ಲ ಯೂಸ್ ಆಗ್ತವೆ. ಈ ಪೇಪರ್ 2ಗೆ ಏನು ಅಟ್ಲೀಸ್ಟ್ ಎಕ್ಸ್ಟ್ರಾ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಅಷ್ಟೇ. ಇನ್ನು ಗ್ರೂಪ್ C ಎಕ್ಸ್ಟ್ರಾ ಸಿಲೆಬಸ್ ಇದೆಯಲ್ಲ, ಇದು ಕಂಪ್ಲೀಟ್ ನಿಮ್ಮ ಪೇಪರ್ 1ಗೆ ಯೂಸ್ ಆಗುತ್ತೆ. ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಇದ್ದಾವೆ. ಅದೇ ಥರ ನೆಕ್ಸ್ಟು ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಬಗ್ಗೆ
ಭಾಳ ವೀಡಿಯೋಸ್ ಇದ್ದಾವೆ, 14 ಲೆಸನ್ಸ್ ಇದ್ದಾವೆ ನೋಡಿ. ಇಂಡಿಯನ್ ಎಕಾನಮಿ ಮೇಲೆ ಇದ್ದಾವೆ, ಇಂಡಿಯನ್ ಪಾಲಿಟಿ ಮೇಲೆ ಯೂಸ್ ಆಗುತ್ತೆ ನಿಮಗೆ, ಸಿವಿಕ್ಸ್ ಯೂಸ್ ಆಗ್ಬೋದು. ಅದೇ ಥರ ಕಂಪ್ಯೂಟ್ರ್ ಕೋರ್ಸಲ್ಲಿ 98 ವೀಡಿಯೋ ಇದ್ದಾವೆ, ಬಟ್ ಎಲ್ಲವೂ ಯೂಸ್ ಆಗಲ್ಲ. ಕಮ್ಯುನಿಕೇಷನ್ ಪೇಪರಿಗೆ ಮಾಡಿದ್ದೀವಿ ನಾವು, ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಅಂತೇನು ಸಪ್ರೇಟ್ ಮಾಡಿಲ್ಲ, ಯಾಕಂದರೆ ಕೇಳಲ್ಲ. ಕಂಪ್ಯೂಟರ್ ಸೈನ್ಸ್ ಟೀಚರು ಪರ್ಟಿಕ್ಯುಲರ್ಲಿ ಅವ್ರು BCA BE ಕಂಪ್ಯೂಟರ್ ಸೈನ್ಸ್ ಮಾಡಿರ್ಬೇಕಂತ ಡೀಪಾಗಿ ಕೇಳ್ತಾ ಇದ್ದಾರೆ. ಈ ಜನರಲ್ ಕಮ್ಯುನಿಕೇಷನ್ ಪೇಪರಲ್ಲಿ ಎಲ್ಲರೂ ಗಮನದಲ್ಲಿಟ್ಕೊಂಡು ತೆಗಿಬೇಕಾಗುತ್ತೆ. ಅಲ್ಲಿ ಸಿ ಪ್ರೋಗ್ರಾಮಿಂಗು, ಡೇಟಾ ಸ್ಟ್ರಕ್ಚರ್ ಅಂತ ಇನ್ಸೈಡ್ ಹೋಗಿ ತೆಗಿಯೋಕ್ಕೆ ಆಗಲ್ಲ, ತೆಗೆಯೋದು ಸಾಧುವೂ ಅಲ್ಲ ಅನ್ನಂಗೆ. ಅದು ಇನ್ನು ಜಿಯೋಗ್ರಫಿ ಟಾಪಿಕ್ಸ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಜಾಣ್ತಾನೆ ಏನಂದರೆ, ಸಾಕಷ್ಟು ವೀಡಿಯೋ ಮಾಡಿದ್ದೀವಿ, ನಿಮಗೆ ಯಾವ್ದು ಬೇಕಂತ ಚೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿ ಈಗ ಇತಿಹಾಸದ ಮೇಲೆ ಚೋಳರ ಬಗ್ಗೆ ಇದೆ, ಇಲ್ಲಿ ಕ್ಲಾಸ್ ನಂಬರ್ ಕೊಟ್ಟಿದ್ದೀನಿ, ಯಾವ್ಯಾವ ಕ್ಲಾಸ್ ನಂಬರ್ ಅಂತ. ಅಥವಾ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ಇತಿಹಾಸದ ಮೂಲಾಧಾರಗಳು, ಶಿಲಾಯುಗ, ಲೋಹಗಳ ಯುಗ, ಇತಿಹಾಸ ಪೂರ್ವಕಾಲ, ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತ ಕೊಟ್ಟಿದ್ರು ನೋಡಿ. ಅಲ್ಲಿ ಇಂಡಸ್ ಸಿವಿಲೈಸೇಷನ್ ಅಥವಾ ಹೊಸ ಧರ್ಮಗಳು ಉದಯ ಅಂತ ಕೊಟ್ಟಿದ್ರು. ಸೊ ಜೈನ ಧರ್ಮ, ಬೌದ್ಧ ಧರ್ಮದ ಬಗ್ಗೆ ಕ್ಲಾಸ್ ನಂಬರ್ 165 ಮಾಡಿದ್ದೀವಿ. ಹಾಗೆ ವೇದಿಕೇಸ್ ಬಗ್ಗೆ ಇದೆ, ಮೌರ್ಯರು ನೋಡಿದ್ವಿ ಈಗ ತಾನೇ ಸಿಲೆಬಸ್ಸಲ್ಲಿ, ಕುಶಾಣರ ಬಗ್ಗೆ ನೋಡಿದ್ವಿ, ಇವು ಯೂಸ್ ಆಗ್ತವೆ. ಇನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ ನೋಡಿ, ನಿಮ್ಮದೇ ಸಿಲೆಬಸ್ ಸಪ್ರೇಟ್ ಆಗಿರುತ್ತೆ. ಯಾವ್ಯಾವ ಗೇಮ್ಸು, ಬಾಸ್ಕೆಟ್ಬಾಲು, ಕಬಡ್ಡಿ, ಖೋ ಖೋ, ವಾಲಿಬಾಲು, TT, ಶಟಲ್ ಬ್ಯಾಡ್ಮಿಂಟನ್ನು, ಯೋಗ ಅಲ್ವ. ಸೊ ಕೇಳ್ಬೋದು, ಈಗ ವಾಲಿಬಾಲ್ ಕೋರ್ಟ್ ಎಷ್ಟು ಉದ್ದ ಇರುತ್ತೆ, ಎಷ್ಟು ಅಗಲ ಇರುತ್ತೆ ಅಂತ ಕೇಳ್ತಾರೋ, ಅಥವಾ ಎಷ್ಟು ಜನ ಪ್ಲೇಯರ್ಸ್ ಆಡ್ಬೋದು ಅಂತ ಅಷ್ಟು ಸಿಂಪಲಾಗಿ ಕೇಳ್ತಾರ. ಇನ್ನು ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಅಂತೂ, ಈಗ FIFA ವರ್ಲ್ಡ್ ಕಪ್ಪಲ್ಲಿ 3ನೇ ಸ್ಥಾನ ಪಡೆದ ದೇಶ ಯಾವುದು ಅಂತ ಕೇಳ್ಬೋದು. ಗೋಲ್ಡನ್ ಬೂಟ್ ಯಾರಿಗೆ, ಗೋಲ್ಡನ್ ಬಾಲ್ ಯಾರಿಗೆ, ಗೋಲ್ಡನ್ ಗ್ಲೌವ್ ಯಾರಿಗೆ, ಅಥವಾ ದ ಯಂಗ್ ಪ್ಲೇಯರ್ ಆಫ್ ದ FIFA 2026 ಯಾರಿಗೆ ಕೊಟ್ಟರು, ಅಥವಾ ಅರ್ಜೆಂಟೈನಾ ತಂಡದ ನಾಯಕ ಯಾರಾಗಿದ್ದರು, ಇನ್ನೊಂದು ಯಾವುದೋ ತಂಡದ ನಾಯಕ ಯಾರಾಗಿದ್ದರು, ಈ ಥರದ್ದು ಕೇಳ್ಬೋದು. ಸೊ ಅದು ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ರೆಡಿಯಾಗಿ, ಜೊತೆಗೆ ನಿಮ್ಮ ಸ್ಪೋರ್ಟ್ಸ್ ರಿಲೇಟೆಡ್ MCQಗಳಿಗೆ ರೆಡಿಯಾಗಿ. ಅದು ಬಿಟ್ಟರೆ ನಮ್ಮ ಇವತ್ತಿನ ಮೇನ್ ಫೋಕಸ್ ಇರ್ತಕ್ಕಂಥದ್ದು ಕಂಪ್ಯೂಟರ್ ಟೀಚರ್ ಸಿಲೆಬಸ್ ಏನಿದೆ ಅಂತ. ಏನಿದೆ ಇಲ್ಲಿ 3 ಅಧ್ಯಾಯಗಳನ್ನ ಕೊಟ್ಟಿದ್ದಾರೆ, 3 ಸಬ್ಜೆಕ್ಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಇದು ಒಂದು ಸಬ್ಜೆಕ್ಟು ಕಂಪ್ಯೂಟರ್ ಫಂಡಮೆಂಟಲ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್, ಓಕೆ. 2ನೇ ಸಬ್ಜೆಕ್ಟು ಡೇಟಾ ಸ್ಟ್ರಕ್ಚರ್, ಓಕೆ. 3ನೇ ಸಬ್ಜೆಕ್ಟು ಆಪ್ರೇಟಿಂಗ್ ಸಿಸ್ಟಮ್. ಇಲ್ಲಿ 3 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಈಗ ಫಸ್ಟ್ ಸಬ್ಜೆಕ್ಟಲ್ಲಿರ್ತಕ್ಕಂಥದ್ದು ಕಂಪ್ಯೂಟರ್ ಫಂಡಮೆಂಟಲ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗಲ್ಲಿ ಇಲ್ಲಿವರೆಗೆ ಏನು ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ನೋಡಿದ್ದೀರಿ ಆಸ್ಪಿರೆಂಟ್ಸು, ಅವರು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇನ್ನು ಮುಂದೆ ಓನ್ಲಿ ಕಂಪ್ಯೂಟರ್ ಆಸ್ಪಿರೆಂಟ್ಸ್ ಬೇಕಾದ್ರೆ ನೋಡಿ, ಅವ್ರಿಗೆ ಯೂಸ್ ಆಗುತ್ತೆ. ಒಂದು 10 ನಿಮಿಷ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ. ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್. ಈಗ ಸಾಮಾನ್ಯವಾಗಿ ಸಿ ಪ್ರೋಗ್ರಾಮಿಂಗ್ ಅಂತಕ್ಕಂಥದ್ದು ಫಂಡಮೆಂಟಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫಂಡಮೆಂಟಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎವ್ರಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಲರ್ನ್ ಮಾಡಿರ್ತಾರೆ. ಅದರಲ್ಲಿ ಮತ್ತು ನಾವೇನು ಚಾಪ್ಟರ್ ವೈಸ್ ನೋಡ್ತಾ ಇದ್ವಿ, ಆ ಚಾಪ್ಟರ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಹಿಸ್ಟ್ರಿ ಆಫ್ ಸಿ ಹೆಂಗೆ ಬಂತು ಅಲ್ವಾ, K&R ಅಂದ್ರೇನು, ANSI C ಅಂದ್ರೇನು ಕೇಳ್ಬೋದು. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಹೇಗಿರುತ್ತೆ ನೋಡೋಣ, ಅದೇ ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ಮೇಲೆ ಆದರೆ ಒಂದಷ್ಟು ವೀಡಿಯೋಸ್ ಮಾಡಿಕೊಡ್ತೀನಿ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಹೇಗಿರುತ್ತೆ, ಫಸ್ಟ್ ಹ್ಯಾಶ್ ಇನ್ಕ್ಲೂಡ್ ಅಂತ ಹಾಕ್ತೀವಿ. ಇವುಗಳಿಗೆ ಏನಂತ ಕರಿತೀವಿ, ಹ್ಯಾಶ್ ಇನ್ಕ್ಲೂಡ್ stdio.h, ಹ್ಯಾಶ್ ಇನ್ಕ್ಲೂಡ್ conio.h ಅಲ್ವಾ, ಹ್ಯಾಶ್ ಇನ್ಕ್ಲೂಡ್ math.h, lib.h, ಇವೆಲ್ಲ ಏನಿವು. ಅದಾದಮೇಲೆ ವಾಯ್ಡ್ ಮೇನ್ ಅಂತ ಹಾಕ್ತೀವಿ. ವಾಯ್ಡ್ ಮೇನ್ ಹಾಕಿ 2 ಬ್ರಾಕೆಟ್ ಹಾಕ್ತೀವಿ. ಬ್ರಾಕೆಟ್ ಯಾಕೆ ಹಾಕ್ಬೇಕು, ಹಾಕ್ಲೇಬೇಕಾ ಹಾಕ್ಬಾರ್ದ ನಡೆಯುತ್ತಾ. ಇಲ್ಲೊಂದು ಫ್ಲವರ್ ಬ್ರಾಕೆಟ್ ಹಾಕ್ತೀವಿ, ಎಂಡಲ್ಲಿ ಒಂದು ಹಾಕ್ತೀವಿ. ಇದರ ಮಧ್ಯದಲ್ಲಿ ಸಿ ಪ್ರೋಗ್ರಾಮ್ ಇರುತ್ತೆ. ಇದರಲ್ಲಿ ಮತ್ತೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಇನಿಷಿಯಲೈಸೇಷನ್ ಮಾಡ್ತೀವಿ, ನಂತರ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ಗಳನ್ನು ಬರಿತೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಸಿ ಪ್ರೋಗ್ರಾಮಿಂಗ್ ಮತ್ತು ಕಂಪ್ಯೂಟರ್ ಫಂಡಮೆಂಟಲ್ಸ್, ಸೊ ದ ಕ್ಯಾರೆಕ್ಟರ್ ಸೆಟ್, ಕಾಂಟೆಂಟ್ಸ್, ಆ್ಯಕ್ಚುಲಿ ಇದು ಕಾನ್ಸ್ಟೆಂಟ್ಸ್ ಅಂತ ಆಗಬೇಕು, ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್ ಆ್ಯಂಡ್ ಕೀವರ್ಡ್ಸ್, ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯಬಲ್ಸ್ ಅಂತ ಆಗಬೇಕು. ಓಕೆ, ವೇರಿಯಬಲ್ ಅಂದರೆ ಏನು, ಕೀವರ್ಡ್ ಎಷ್ಟಿದ್ದಾವೆ ಸಿಯಲ್ಲಿ, ಯಾವ್ಯಾವ ಕೀವರ್ಡ್, ಯಾಕೆ ಕೀವರ್ಡ್ ಅಂತ ಕರಿತೀವಿ, ವೇರಿಯಬಲ್ ಅಂದರೆ ಏನು, ಡಿಫ್ರೆನ್ಸ್ ಏನು ನೋಡೋಣ. ಓಕೆ, ಸಿ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್, ಇಂಟೆಜರ್ ಆ್ಯಂಡ್ ಫ್ಲೋಟ್ ಕನ್ವರ್ಷನ್ಸ್, ಟೈಪ್ ಕನ್ವರ್ಷನ್ ಇನ್ ಅಸೈನ್ಮೆಂಟ್, ಆಪರೇಟರ್ಸ್ ಇನ್ ಸಿ, ಯಾವ್ಯಾವ ಆಪರೇಟರ್ಸ್ ಇದ್ದಾವೆ, ಅರ್ಥಮೆಟಿಕ್ ಆಪರೇಟರ್ ಅಂದ್ರೇನು, ಲಾಜಿಕಲ್ ಆಪರೇಟರ್, ಬಿಟ್ ವೈಸ್ ಆಪರೇಟರ್ ಅಥವಾ ಟರ್ನರಿ ಆಪರೇಟರ್ ಅಂತ ಬರುತ್ತೆ. ಹೀಗೆ ದೆರ್ ಆರ್ 8 ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಬರ್ತವೆ. ಯಾವ್ಯಾವು, ಹೈಯರಾರ್ಕಿ ಆಫ್ ಆಪರೇಟರ್ಸ್ ಅಂದರೆ ಕೆಲವು ಲೆಫ್ಟ್ ಏನಂತೀವಿ ನೋಡೋಣ, ಅದು ಬಂದಾಗ ಎಲ್ಲ ಮಾತಾಡೋಣ.
ಲೆಫ್ಟ್ ಅಸೋಸಿಯೇಟಿವ್ ಆ್ಯಂಡ್ ರೈಟ್ ಅಸೋಸಿಯೇಟಿವ್ ಅಂತ ಕರಿತೀವಿ. ಅದು ನಾನು ಕರೆಕ್ಟಾಗಿ ಆ ಚಾಪ್ಟರ್ ಏನಾದ್ರು ಮಾಡೋಕ್ಕೆ ಟೈಮ್ ಸಿಕ್ಕರೆ ಡೆಫಿನೆಟ್ಲಿ ಹೇಳ್ಕೊಡ್ತೀನಿ. ಇನ್ನು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸು, ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸು, ಫಾರ್ಮ್ಯಾಟೆಡ್ ಆ್ಯಂಡ್ ಅನ್ಫಾರ್ಮ್ಯಾಟೆಡ್. ಅಂದರೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಯಾವುವು, ಎಫ್ ಪ್ರಿಂಟ್ ಎಫ್ ಎಫ್ ಸ್ಕ್ಯಾನ್ ಎಫ್ ಯಾವುವು, ಅಥವಾ ಗೆಟ್ ಸಿ ಎಚ್ ಏನಿವು. ಅನ್ಫಾರ್ಮ್ಯಾಟೆಡ್ ಅಂದ್ರೇನು, ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂದ್ರೇನು ನೋಡೋಣ. ಇನ್ನು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂತ ಬಂದರೆ ಅಗೇನ್ ಡಿಸಿಷನ್ ಕಂಟ್ರೋಲ್ ಸ್ಟ್ರಕ್ಚರ್ಸ್, ಇಫು ಎಲ್ಸು ಎಲ್ಸ್ ಇಫು ಅಲ್ವಾ. ಸೊ ಲಾಜಿಕಲ್ ಆಪ್ರೇಟರ್ಸ್ ಬರುತ್ತೆ, ಕಂಡೀಷನಲ್ ಆಪ್ರೇಟರ್ ಕೊಟ್ಟಿದ್ದಾರೆ, ರಿಲೇಷನಲ್ ಆಪ್ರೇಟರ್ಸ್ ಕೊಟ್ಟಿದ್ದಾರೆ, ಲೂಪ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಬರುತ್ತೆ, ವೈಲ್ ಲೂಪು, ಡೂ ವೈಲ್ ಲೂಪು, ಫಾರ್ ಲೂಪು, ಬ್ರೇಕ್ ಸ್ಟೇಟ್ಮೆಂಟ್. ಬ್ರೇಕ್ ಹಾಕದೆ ಹೋದ್ರೆ ಏನಾಗುತ್ತೆ, ಬ್ರೇಕ್ ಹಾಕಿದ್ರೆ ಏನಾಗುತ್ತೆ, ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಇದೆಲ್ಲ ತೇರಿ ಓದಿದ ನಂತರ MCQಗೆ ಮೈಂಡ್ ರೆಡಿ ಆಗಬೇಕಲ್ಲ ಅಲ್ವಾ. ಕಂಟಿನ್ಯೂ ಸ್ಟೇಟ್ಮೆಂಟ್ ಬಳಸಿದ್ದಕ್ಕೂ ಬ್ರೇಕ್ ಸ್ಟೇಟ್ಮೆಂಟ್ ಬಳಸೋದಕ್ಕೂ ಏನು ಡಿಫ್ರೆನ್ಸ್ ಇದೆ. ಸ್ವಿಚ್ ಕೇಸ್ ಕಂಟ್ರೋಲ್ ಸ್ಟ್ರಕ್ಚರ್ ಹೇಗೆ, ಗೋ ಟು ಸ್ಟೇಟ್ಮೆಂಟ್, ಹೌ ಡೇಂಜರಸ್ ಗೋ ಟು ಸ್ಟೇಟ್ಮೆಂಟ್ ಈಸ್ ಅಲ್ವಾ, ಅದನ್ನು ತಿಳ್ಕೊಬೇಕು. ನೋಡೋಣ. ಇನ್ನು ಅರೇಸ್ ಅಂತ ಬಂದರೆ ಅಗೇನ್ 1 ಡೈಮೆನ್ಷನಲ್ ಅರೇ, ಮಲ್ಟಿ ಡೈಮೆನ್ಷನಲ್ ಅರೇ ಇದೆ. ಡಿಕ್ಲರೇಷನ್ ಮಾಡೋದು ಹೇಗೆ, ಇನಿಷಿಯಲೈಸ್ ಮಾಡೋದು ಹೇಗೆ, ಅರೇ ಮ್ಯಾನಿಪುಲೇಷನ್ಸ್, ಹಾಗೆ ಬಬಲ್ ಸಾರ್ಟ್ ಬಗ್ಗೆ ಕೊಟ್ಟಿದ್ದಾರೆ, ಸಾರ್ಟಿಂಗ್ ಟೆಕ್ನಿಕ್ಕು. ಹಾಗೆ ಸ್ಟ್ರಿಂಗ್ಸ್, ಬೇಸಿಕ್ ಕಾನ್ಸೆಪ್ಟ್ ಆ್ಯಂಡ್ ಲೈಬ್ರರಿ ಫಂಕ್ಷನ್ಸು, ಯಾವ್ಯಾವ ಸ್ಟ್ರಿಂಗ್ ಲೈಬ್ರರಿಲಿ ರಿವರ್ಸ್, STR ರಿವ್ ಅಂದ್ರೇನು, ಅಂದರೆ ರಿವರ್ಸ್ ಮಾಡೋದು ಸ್ಟ್ರಿಂಗು, ಅಥವಾ STR UPR ಅಂದ್ರೇನು, STR LWR ಅಂದ್ರೇನು, ಸ್ಟ್ರಿಂಗ್ ಲೋವರ್, ಸ್ಟ್ರಿಂಗ್ ಅಪ್ಪರ್, ಸ್ಟ್ರಿಂಗ್ ರಿವರ್ಸ್ ಅಲ್ವಾ, STR ಕ್ಯಾಟ್, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್, ಇವೆಲ್ಲ ತಿಳ್ಕೊಬೇಕು. ನೋಡೋಣ. ಇನ್ನು ಫಂಕ್ಷನ್ಸ್ ಬಂದರೆ ಅಗೇನ್ ಫಂಕ್ಷನ್ ಡೆಫಿನಿಷನ್ ಹೇಗಿರುತ್ತೆ, ಫಂಕ್ಷನ್ ಡೆಫಿನಿಷನ್ಗೂ ಫಂಕ್ಷನ್ ಡಿಕ್ಲರೇಷನ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು, ಫಂಕ್ಷನ್ ಪ್ರೋಟೋಟೈಪ್ ಅಂದ್ರೇನು, ಹಾಗೆ ಟೈಪ್ಸ್ ಆಫ್ ಫಂಕ್ಷನ್ಸು. ದರ್ ಆರ್ ಡಿಫ್ರೆಂಟ್ 4 ಕ್ಯಾಟಗರಿ ಆಫ್ ಫಂಕ್ಷನ್ಸ್ ಬರುತ್ತೆ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 4. ಅಂದರೆ ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ಟೈಪ್, ಫಂಕ್ಷನ್ ವಿತ್ ರಿಟರ್ನ್ ಟೈಪ್ ಆ್ಯಂಡ್ ವಿತೌಟ್ ಆರ್ಗ್ಯುಮೆಂಟ್. ಹೀಗೆ ದರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ. ಆರ್ಗ್ಯುಮೆಂಟ್ ಅಂದ್ರೇನು, ಪ್ಯಾರಾಮೀಟರ್ಸ್ ಅಂದ್ರೇನು, ರಿಕರ್ಸಿವ್ ಫಂಕ್ಷನ್ಸ್ ಅಂದ್ರೇನು, ಹಾಗೆ ಫಂಕ್ಷನ್ಗೆ ಅರೇನ್ ಪಾಸ್ ಮಾಡ್ಬೋದಾ, ರೈಟ್. ರಿಜಿಸ್ಟರ್, ಎಕ್ಸ್ಟರ್ನಲ್ ಆ್ಯಂಡ್ ಸ್ಟಾಟಿಕ್ ವೇರಿಯಬಲ್ಸು, ಫಂಕ್ಷನ್ಸ್ ಅನ್ನೋ ಟಾಪಿಕಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಪಾಯಿಂಟರ್ಸ್ ಅಂದರೆ ಅಗೇನ್ ಪಾಯಿಂಟರ್ಸ್ ಏನಕ್ಕೆ ಯೂಸ್ ಆಗುತ್ತೆ, ಅರೇ ಆಫ್ ಪಾಯಿಂಟರ್ಸ್ ಅಂದ್ರೇನು, ಕಾಲ್ ಬೈ ವ್ಯಾಲ್ಯೂ ಆ್ಯಂಡ್ ಕಾಲ್ ಬೈ ರೆಫರೆನ್ಸ್ ಅಂದ್ರೇನು, ಪಾಯಿಂಟರ್ಸ್ ಟು ದ ಪಾಯಿಂಟರ್ಸ್ ಅಂದ್ರೇನು. ಬಟ್ ಇವೆಲ್ಲ ನಾವು ಸಿ ಪ್ರೋಗ್ರಾಮ್ ಪಾಠ ಮಾಡಬೇಕಾದ್ರೆ ಒಂದೊಂದು ಚಾಪ್ಟರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅವೆಲ್ಲವನ್ನು ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸ್ಗೆ. ಅಗೇನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಅಂತ. ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಲ್ವಾ. ಅರೇ ಆಫ್ ಸ್ಟ್ರಕ್ಚರ್, ಪಾಯಿಂಟರ್ ಟು ದ ಸ್ಟ್ರಕ್ಚರ್, ಯೂನಿಯನ್ಸ್. ಓಕೆ. ಆಮೇಲೆ ಬಿಟ್ವೈಸ್ ಆಪ್ರೇಟರ್ನ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಬಿಟ್ವೈಸ್ ಆ್ಯಂಡ್ ಅಂದ್ರೇನು, ಬಿಟ್ವೈಸ್ ಆರ್, ಎಕ್ಸ್ಕ್ಲೂಸಿವ್ ಆರ್, ಕಾಂಪ್ಲಿಮೆಂಟ್, ರೈಟ್ ಶಿಫ್ಟ್, ಲೆಫ್ಟ್ ಶಿಫ್ಟ್. ಸಿ ಪ್ರೊಸೆಸರ್ಸ್ ನಾವು ಹೇಳ್ತಾ ಇದ್ವಿ, ಹ್ಯಾಶ್ ಇನ್ಕ್ಲೂಡ್ stdio.h ಏನವು, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂತ ಕರಿತೀವಿ. ಮ್ಯಾಕ್ರೋಸ್ ಅಂದ್ರೇನು, ಫೈಲ್ ಇನ್ಕ್ಲೂಷನ್ ಹೇಗೆ ಮಾಡೋದು, ಫೈಲ್ಸ್ ಮೇಲೇ ಒಂದು ಸಪ್ರೇಟ್ ಚಾಪ್ಟರ್ ಇಟ್ಟಿದ್ದಾನೆ, ಸಪ್ರೇಟ್ ಟಾಪಿಕ್. ಸೊ ಫೈಲ್ ಆಪ್ರೇಟಿಂಗ್ ಮೋಡ್ಸ್, ಟೆಕ್ಸ್ಟ್ ಆ್ಯಂಡ್ ಬೈನರಿ ಫೈಲ್ಸ್, ಹೈ ಲೆವೆಲ್ ಆ್ಯಂಡ್ ಲೋ ಲೆವೆಲ್ ಆಪ್ರೇಷನ್ಸ್. ಹೀಗೆ ಅಲ್ಲಿಗೆ ಫಸ್ಟ್ ಚಾಪ್ಟರ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಫಂಡಮೆಂಟಲ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್ ಮುಗಿಯುತ್ತೆ. ಅದಾದಮೇಲೆ ಡೇಟಾ ಸ್ಟ್ರಕ್ಚರ್ ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ಡೇಟಾ ಸ್ಟ್ರಕ್ಚರ್ ಈಸ್ ಇಟ್ ಸೆಲ್ಫ್ ಒನ್ ಬಿಗ್ ಸಬ್ಜೆಕ್ಟ್. ಅದರಲ್ಲಿ ಮತ್ತೆ ಚಾಪ್ಟರ್ ವೈಸ್ ಕೊಟ್ಟಿದ್ದಾನೆ. ಏನು, ಫಸ್ಟ್ ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್. ಏನು ಡೇಟಾ ಸ್ಟ್ರಕ್ಚರ್ ಅಂದ್ರೇನು, ಡೇಟಾ ಸ್ಟ್ರಕ್ಚರಲ್ಲಿ ಮತ್ತು ಅಗೇನ್ ಕ್ಲಾಸಿಫಿಕೇಶನ್ ಬರ್ತವೆ. ಸಾಮಾನ್ಯವಾಗಿ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ನಾನ್ ಪ್ರಿಮಿಟಿವ್ ಅಲ್ಲಿ ಟೈಪ್ಸ್ ಬರ್ತವೆ. ಈಗ ನಾನ್ ಪ್ರಿಮಿಟಿವ್ ಬಂದರೆ ಮತ್ತೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದರೆ ಅರೇಸೇ ಬೇರೆ, ಸ್ಟ್ಯಾಕ್ಸೇ ಬೇರೆ, ಕ್ಯೂಸೇ ಬೇರೆ, ಅಗೇನ್ ಲಿಂಕರ್ ಲಿಸ್ಟೇ ಬೇರೆ. ಸೊ ಮತ್ತೆ ನಾನ್ ಲೀನಿಯರ್ ಬಂದರೆ ಗ್ರಾಫ್ಸ್, ಡೇಟಾ ಸ್ಟ್ರಕ್ಚರ್, ಟ್ರೀಸ್. ಸೊ ಅಗೇನ್ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ಸ್ ಬರ್ತವೆ. ಆ ಡೇಟಾ ಸ್ಟ್ರಕ್ಚರ್ ಮೇಲೆ ಯು ಟೇಕ್ ಎನಿ ಡೇಟಾ ಸ್ಟ್ರಕ್ಚರ್, ದೆರ್ ಆರ್ ಡಿಫ್ರೆಂಟ್ ಆಪರೇಷನ್ಸ್ ವಿ ಕ್ಯಾನ್ ಡೂ ಆನ್ ದ ಡೇಟಾ ಸ್ಟ್ರಕ್ಚರ್ಸ್, ಐದರ್ ಇನ್ಸರ್ಷನ್ ಆರ್ ಡಿಲೀಷನ್ ಆರ್ ಮಾಡಿಫಿಕೇಶನ್ ಆರ್ ದ ಡಿಸ್ಪ್ಲೇ. ಸೊ ಈ ಥರದ ಆಪ್ರೇಷನ್ಗಳನ್ನು ಮಾಡಬೇಕಾಗುತ್ತೆ ನಾವು. ಮತ್ತು ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಗ್ಗೆ. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಬಂದರೆ ಅಗೇನ್ ದ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್, ಇಂಟೆಜರ್, ಕ್ಯಾರ್, ಫ್ಲೋಟ್, ಸ್ಟ್ರಿಂಗ್ ಬಗ್ಗೆ ಕೇಳಿದ್ದಾನೆ, ಸ್ಟ್ರಿಂಗ್ ಮ್ಯಾನಿಪುಲೇಷನ್ಸ್ ಬಗ್ಗೆ ಕೇಳಿದ್ದಾನೆ, ಯೂಸಿಂಗ್ ಪಾಯಿಂಟರ್ಸ್. ಹಾಗೆ ಅರೇಸ್ ಕೇಳ್ತಾ ಇದ್ದಾನೆ. ಅರೇಸ್ ಈಗ ಆಲ್ರೆಡಿ ಇಲ್ಲಿ ನೋಡಿದ್ವಿ ನಾವು ಇಲ್ಲಿ ಸಿ ಪ್ರೋಗ್ರಾಮಿಂಗಲ್ಲಿ, ಅದರದ್ದೇ ಕಂಟಿನ್ಯೂವೇಷನ್ ಆಗ್ತಾ ಇದೆ ಅಲ್ವಾ. ಸೊ ಒಂದೇನೆಂದರೆ
ಡೇಟಾ ಸ್ಟ್ರಕ್ಚರಲ್ಲಿ ಇನ್ಸರ್ಷನ್ ಡಿಲೀಷನ್ ಮಾಡೋದು ಹೇಗೆ ಅನ್ನೋ ವಿಚಾರ ಬರುತ್ತೆ ಅರೇಸ್ ಬಗ್ಗೆ ಮಾತಾಡಬೇಕಾದ್ರೆ. ಇನ್ನು ಲಿಂಕ್ ಲಿಸ್ಟ್ ಬಂದಾಗ ನಾವು ಯಾಕೆ ಲಿಂಕ್ ಲಿಸ್ಟ್ ಬೇಕು, ಅರೇಸ್ಗೂ ಮತ್ತು ಲಿಂಕ್ ಲಿಸ್ಟ್ಗೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು ನೋಡ್ಕೋಬೇಕಾಗುತ್ತೆ ಅಲ್ವಾ. ಮತ್ತು DMA ಬಗ್ಗೆ ಕೇಳ್ತಾನೆ, ಡೈನಮಿಕ್ ಮೆಮೊರಿ ಅಲೋಕೇಶನ್. ಮತ್ತಿಲ್ಲಿ ನಾವು ಮೆಮೊರಿ ಅಲೋಕೇಟ್ ಮಾಡಬೇಕಾದ್ರೆ 3 ಫಂಕ್ಷನ್ಸ್ ಬರ್ತವೆ, ಮ್ಯಾಲಾಕ್, ಕ್ಯಾಲಾಕ್ ಆ್ಯಂಡ್ ರಿಯಲಾಕ್ ಅಂತ. ಸೊ ವಾಟ್ ಆರ್ ದೀಸ್? ಸೊ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ, ಏನು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಸಿಂಗ್ಲಿ ಲಿಂಕ್ಡ್ ಲಿಸ್ಟಲ್ಲಿ ಹೇಗಿರುತ್ತೆ, ಇನ್ಫಾರ್ಮೇಷನ್ ಸೆಕ್ಷನ್ ಏನು, ಅಡ್ರೆಸ್ ಸೆಕ್ಷನ್ ಹೇಗಿರುತ್ತೆ, ಒಂದರಿಂದ ಒಂದಕ್ಕೆ ಹೇಗೆ ಕನೆಕ್ಷನ್ ಇರುತ್ತೆ. ಸೊ ಇದು ಪ್ರೋಗ್ರಾಮ್ ಹೇಗೆ, ಕಾನ್ಸೆಪ್ಚುವಲಿ ಹೇಗೆ, ಫಸ್ಟ್ ಆಫ್ ಆಲ್ ಇದ್ರ ಮೇಲೆ MCQ ಹೇಗೆ ಜನ್ರೇಟ್ ಮಾಡ್ಬೋದು. ಓಕೆ, ಆಪರೇಷನ್ಸ್ ಆನ್ ಲಿಂಕ್ಡ್ ಲಿಸ್ಟ್. ಅಗೇನ್, ಇನ್ಸರ್ಟಿಂಗ್ ಎನ್ ಎಲಿಮೆಂಟ್ ಎಟ್ ದ ಫ್ರಂಟ್ ಸೈಡ್, ಇನ್ಸರ್ಟಿಂಗ್ ಎನ್ ಎಲಿಮೆಂಟ್ ಎಟ್ ದ ಎಂಡ್, ಆರ್ ಇನ್ಸರ್ಟಿಂಗ್ ಎಲಿಮೆಂಟ್ ಇನ್ ಬಿಟ್ವೀನ್ 2 ಡಿಫ್ರೆಂಟ್ ನೋಡ್ಸ್ ಅಲ್ವಾ. ಹಾಗೆ ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಕೊಟ್ಟಿದ್ದಾನೆ. ಡಬ್ಲಿ ಲಿಂಕ್ಡ್ ಲಿಸ್ಟ್ ಬಗ್ಗೆ ಇಂಟ್ರೊಡಕ್ಷನ್ಗಳನ್ನ ಕೊಡ್ತಾ ಇದ್ದೀನಿ. ಹಾಗೆ ಸ್ಟ್ಯಾಕ್ಸ್ ಬಗ್ಗೆ ಅಲ್ವಾ. ಸ್ಟ್ಯಾಕ್ಸಲ್ಲಿ ಮತ್ತು ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ಸು, ರಿಕರ್ಷನ್ನು ಮತ್ತು ಟವರ್ ಆಫ್ ಅನ್ ಐ ಪ್ರೋಗ್ರಾಮ್ ಬಗ್ಗೆ ಕೇಳ್ತಾ ಇದ್ದೀನಿ. ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್, ಇವ್ಯಾಲ್ಯುವೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್. ಈಗ ಒಂದು ಸಿಂಪಲ್ 2 + 3 + 5 ಇದೆ, ಇಂಟು *8 ಇದೆ, ಡಿವೈಡೆಡ್ ಬೈ 4 ಇದೆ. ಇದರಲ್ಲಿ ಫಸ್ಟ್ ಯಾವುದನ್ನು ಆಪ್ರೇಷನ್ ಮಾಡ್ಬೇಕು ನಾವು ಅಲ್ವಾ. 2 + 3 ಮಾಡಿದರೆ ರಾಂಗ್ ಆಗುತ್ತೆ. ಸೊ ದೆರ್ ಆರ್ ಸಮ್ ಏನಂತೀವಿ ನಾವು, ಹೈರಾರ್ಕಿ ಆಫ್ ಆಪ್ರೇಟರ್ಸ್ ಅಲ್ವಾ. ಸೊ ಫಸ್ಟ್ ಹೈರಾರ್ಕಿಲಿ ಯಾವ ಬರ್ತವೆ, ಮತ್ತು ಅದರಲ್ಲಿ ಅಸೋಸಿಯೇಟಿವಿಟಿ ಅಂತ ಬರುತ್ತೆ, ಪ್ರಿಸಿಡೆನ್ಸ್ ಅಂತ ಬರುತ್ತೆ. ಗೊತ್ತಿರುತ್ತೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗ್ತಾ ಇದ್ದಾರೆ ಅಂದರೆ ಇವೆಲ್ಲ ತಿಳ್ಕೊಂಡಿರ್ತೀರ. ಒಂದು ಸ್ಟ್ರಕ್ಚರ್ ವೇಯಲ್ಲಿ ಓದಬೇಕು. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಪಿಕ್ ಮಾಡಿ ಪಾಠ ಮಾಡಿಕೊಡ್ತೀನಿ ಟೈಮ್ ಸಿಕ್ಕರೆ. ಹಾಗಂತ ಕಂಪಲ್ಸರಿ ಮಾಡಿ ಅಂದರೆ ಆಗಲ್ಲ. ಇಷ್ಟು ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ, ಇದು ಹುಡುಗಾಟ ಅಲ್ಲ. ಆಮೇಲೆ ಎಷ್ಟು ಜನ ಬರೀತಾರೆ ಅನ್ನೋದು ಕೂಡ ಮ್ಯಾಟ್ರ್. ಭಾಳ ಜನ ಬರೆಯಲ್ಲ ಇದು. ಈಗ ಕರೆಂಟ್ ಅಫೇರ್ಸ್ ಅಂದರೆ ಎಲ್ಲ ಎಕ್ಸಾಮ್ಗಳಿಗೆ ಯೂಸ್ ಆಗುತ್ತೆ, ಅದು ಮಾಡ್ತೀವಿ. ಇದೇನೆಂದರೆ ಚೂಸಿಯಾಗಿ ಮಾಡ್ತಕ್ಕಂಥದ್ದು. ಬರೀ ಬೇರೆ ಯಾವುದೂ ಮಾಡ್ತಾ ಇಲ್ಲ ಅಂದಿದ್ರೆ ಇದು ಒಂದೇ ಮಾಡ್ಬೋದಾಗಿತ್ತು, ಏನು ದೊಡ್ಡ ವಿಚಾರ ಅಲ್ಲ. ಆದಷ್ಟು ಅಚೀವ್ ಮಾಡಿಕೊಡೋ ಪ್ರಯತ್ನ. ಕ್ಯೂಸ್ ಬಗ್ಗೆ ಅಗೇನ್, ಕ್ಯೂಸ್ ಅಂತ ಬಂದರೆ ನಾರ್ಮಲ್ ಕ್ಯೂ, ಇನ್ಸರ್ಟಿಂಗ್ ಎಟ್ ದ ರೇರ್ ಆ್ಯಂಡ್ ಡಿಲೀಟಿಂಗ್ ಎಟ್ ದ ಫ್ರಂಟ್ ಎಂಡ್, ದಟ್ ಇಸ್ ಎ ಕ್ಯೂ ಡೇಟಾ ಸ್ಟ್ರಕ್ಚರ್. ಅದರಲ್ಲಿ ಮತ್ತೆ ಸರ್ಕ್ಯುಲರ್ ಕ್ಯೂ ಹೇಗೆ, ಪ್ರಯಾರಿಟಿ ಕ್ಯೂ ಹೇಗೆ ವರ್ಕ್ ಆಗುತ್ತೆ, ಡಿ ಕ್ಯೂಸ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಆಫ್ ದ ಕ್ಯೂ ಹೇಗೆ, ಎಲ್ಲಿ, ಏನು. ಟ್ರೀಸ್ ಬಂದರೆ ಸೊ ಬೈನರಿ ಟ್ರೀ, ಸೀಕ್ವೆನ್ಷಿಯಲ್ ಟ್ರೀ, ಲಿಂಕ್ಡ್ ರೆಪ್ರೆಸೆಂಟೇಷನ್ ಆಫ್ ಬೈನರಿ ಟ್ರೀಸ್, ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಆನ್ ದ ಬೈನರಿ ಟ್ರೀ ಟ್ರಾವೆಲ್ಸಲ್ ಬಗ್ಗೆ. ಅಂದರೆ ಪ್ರೀ ಆರ್ಡ್ರ್, ಇನ್ ಆರ್ಡ್ರ್, ಪೋಸ್ಟ್ ಆರ್ಡ್ರ್ ಟ್ರಾವೆಲ್ಸಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಇನ್ನು BSTಗೆ ಹೋಗಿಲ್ಲ, ಬೈನರಿ ಸರ್ಚ್ ಟ್ರೀಗೆ, ಅಲ್ಲಿಗೆ ನಿಲ್ಲಿಸಿದ್ದಾರೆ. ಓಕೆ, ಇನ್ನು ಗ್ರಾಫ್ಸ್ ಬಗ್ಗೆ ಅಗೇನ್ ಬ್ರೆಡ್ ಫಸ್ಟ್ ಸರ್ಚ್ ಅಥವಾ ಡೆಪ್ತ್ ಫಸ್ಟ್ ಸರ್ಚ್ ಟ್ರಾವೆಲ್ಸಲ್ಸ್ ಬಗ್ಗೆ ಕೇಳಿದ್ದಾರೆ, ನೋಡೋಣ. ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಲೀನಿಯರ್ ಆ್ಯಂಡ್ ಬೈನರಿ ಸರ್ಚು, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಕ್ವಿಕ್ ಸಾರ್ಟ್ ಆ್ಯಂಡ್ ಮರ್ಜ್ ಸಾರ್ಟ್, ಈ ಥರದ್ದು ಈಸಿ. ಇದನ್ನು ಒಂದಷ್ಟು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿ ಕೊಟ್ಬಿಡ್ಬೋದು. ಈ ಥರದ್ದು ಈಸಿ ಆಗಿಬಿಡುತ್ತೆ. ಸೊ ಬೇಗ ಇಂಥ ಟಾಪಿಕ್ ಮೇಲೆ ಕವರ್ ಮಾಡ್ಬೋದು. ಇನ್ನು ಆಪ್ರೇಟಿಂಗ್ ಸಿಸ್ಟಮ್, 3ನೇ ಸಬ್ಜೆಕ್ಟಿಗೆ ಹೋದರೆ ಹಿಸ್ಟ್ರಿ ಆಫ್ ಆಪ್ರೇಟಿಂಗ್ ಸಿಸ್ಟಮ್, ಸಿಂಪಲ್ ಬ್ಯಾಚ್ ಸಿಸ್ಟಮ್ಸು, ಮಲ್ಟಿ ಪ್ರೋಗ್ರಾಮ್ಡ್ ಬ್ಯಾಚ್ ಸಿಸ್ಟಮ್ಸು, ಟೈಮ್ ಶೇರಿಂಗು, ಪರ್ಸ್ನಲ್ಲು, ಡಿಸ್ಟ್ರಿಬ್ಯೂಟೆಡ್, ರಿಯಲ್ ಟೈಮು, ಇನ್ನು ಹೀಗೆ ಸಿಸ್ಟಮ್ ಕಾಲ್ಸು ಮತ್ತು ಸಿಸ್ಟಮ್ ಪ್ರೋಗ್ರಾಮ್ಸ್ವರೆಗೂ ಹೋಗಿದ್ದಾರೆ. ಇದು ಥಿಯರಿ ಥರ. ನಂತರ ಪರ್ಟಿಕ್ಯುಲರ್ ಆಪ್ರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ಸ್ ಬಗ್ಗೆ ಹೋದಾಗ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಮತ್ತು ಇಲ್ಲಿ ಪ್ರೋಸೆಸ್ ಕಾನ್ಸೆಪ್ಟ್ ಬಗ್ಗೆ ಕೇಳ್ತಾ ಹೋಗ್ತಾರೆ. PCB ಅಂದರೆ ಹೇಗಿರುತ್ತೆ, ಪ್ರೋಸೆಸ್ ಕಂಟ್ರೋಲ್ ಬಾಕ್ಸಲ್ಲಿ PCBಲಿ PID ಇರುತ್ತಾ, ಅಥವಾ ಅದರ ಚೈಲ್ಡ್ ಪ್ರೋಸೆಸ್ ಬಗ್ಗೆ ಡೀಟೇಲ್ಸ್ ಇರುತ್ತಾ, ಅಥವಾ ಅದು ಓಪನ್ ಫೈಲ್ಸ್ ಏನೇನಿದಾವಂತ ಡೀಟೇಲ್ಸ್ ಇರುತ್ತಾ, ಏನು PCB ಸ್ಟ್ರಕ್ಚರ್ ಹೇಗೆ, ಪ್ರೋಸೆಸ್ ಶೆಡ್ಯೂಲಿಂಗ್ ಬಂದು. ಮತ್ತು ಪ್ರೋಸೆಸ್ ಶೆಡ್ಯೂಲಿಂಗಲ್ಲಿ ಈಗ ಅಥವಾ CPU ಶೆಡ್ಯೂಲಿಂಗಲ್ಲಿ ನಾವು ಮತ್ತೆ ಬೇರೆ ಬೇರೆ ಅಲ್ಗಾರಿದಮ್ಸ್ ಬರ್ತವೆ ಅಲ್ವಾ. ರೌಂಡ್ ರಾಬಿನ್ನು, FCFS, ಅಥವಾ ಶಾರ್ಟೇಜ್ ಆಫ್ ಫಸ್ಟ್, SJF ಅಂತ ಕರಿತೀವಿ. ಪ್ರಯಾರಿಟಿ ಶೆಡ್ಯೂಲಿಂಗ್ ಬರುತ್ತೆ, ಮತ್ತು ಅದರಲ್ಲಿ ಕ್ವಾಂಟಮ್ ಅಂತ ಬರುತ್ತೆ. ಸೊ ಇವು ಹೇಗೆ ವರ್ಕ್ ಆಗ್ತವೆ ಒಂದು ಎಕ್ಸಾಂಪಲ್ ತೊಗೊಂಡು ಮಾಡಿಕೊಡ್ಬೋದು. ಇಲ್ಲೇ ಇದೆ ನೋಡಿ, FIFO, ರೌಂಡ್ ರಾಬಿನ್, SJF, ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್, ಇವೆಲ್ಲ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಬಗ್ಗೆ ಕೇಳಿದ್ದಾರೆ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಲ್ವಾ. ಸೊ ಇನ್ನು ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಬಂದರೆ ಹೇಗೆ ಡೇಟಾವನ್ನು ಸ್ಟೋರ್ ಮಾಡ್ತೀವಿ, ಅಲ್ಲಿ ಮತ್ತೆ ಟೆಕ್ನಿಕ್ಸ್ ಬರ್ತವೆ. ಸ್ವಾಪಿಂಗ್ ಅಂದ್ರೇನು,
ಅಥವಾ ಪೇಜಿಂಗ್ ಅಂದ್ರೇನು, ಸೆಗ್ಮೆಂಟೇಷನ್, ವರ್ಚುವಲ್ ಮೆಮೊರಿ, ಮತ್ತು ಅಲ್ಲಿ ಅಲ್ಗಾರಿದಮ್ಸ್ ಬರ್ತವೆ, ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್ ಅಂತ, ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಡಿಮ್ಯಾಂಡ್ ಪೇಜಿಂಗ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಥ್ರಾಶಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ಕೇಳಿದ್ದಾರೆ. ಇನ್ನು ಫೈಲ್ ಸಿಸ್ಟಮ್ ಬಗ್ಗೆ ಬಂದರೆ ಫೈಲ್ ಕಾನ್ಸೆಪ್ಟ್ ಮತ್ತು ಆಕ್ಸೆಸ್ ಮೆಥಡ್ಸು, ಡೈರೆಕ್ಟರಿ ಸ್ಟ್ರಕ್ಚರ್ ಹೇಗಿರುತ್ತೆ, ಪ್ರೊಟೆಕ್ಷನ್ ಹೇಗೆ ಮಾಡಬೇಕು ಅಂದರೆ ಈಗ ರೀಡ್, ರೈಟ್ ಆ್ಯಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ ಕೊಡ್ತೀವಿ. ಸೊ 4, 2, 1 ಅಂತ. 1 ಅಂದ್ರೇನು, 2 ಅಂದ್ರೇನು, 4 ಅಂದ್ರೇನು, ಓನ್ಲಿ ರೀಡ್ ರೈಟ್ ಕೊಡಿ ಅಂದರೆ ಎಷ್ಟು ಕೊಡ್ಬೇಕು, 6 ಕೊಡ್ಬೇಕಾ, 7 ಕೊಡ್ಬೇಕಾ, 4 ಕೊಡ್ಬೇಕಾ. ಅಲೋಕೇಶನ್ ಮೆಥಡು, ಫ್ರೀ ಸ್ಪೇಸ್ ಮ್ಯಾನೇಜ್ಮೆಂಟು. ಇನ್ನು ಇನ್ಪುಟ್ ಔಟ್ಪುಟ್ ಸಿಸ್ಟಮ್ಸ್ ಅಂತ ಬಂದರೆ ಓವರ್ವ್ಯೂ ಆಫ್ IO ಸಿಸ್ಟಮ್ಸ್, IO ಇಂಟರ್ಫೇಸಸ್, ಸೆಕೆಂಡ್ರಿ ಸ್ಟೋರೇಜ್, ಡಿಸ್ಕ್ ಸ್ಟ್ರಕ್ಚರ್, ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಬರ್ತವೆ. ಹೂಪ್ಸ್ ಯೂಸಿಂಗ್ C++. ಇಲ್ಲಿ ಏನು ಮಾಡಿದ್ದಾರೆ, ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ ಲಾಸ್ಟಲ್ಲಿ ಇಲ್ಲೆಲ್ಲ ಡೀಟೇಲಾಗಿ ಕೊಟ್ಟು ಲಾಸ್ಟಲ್ಲಿ C++, DBMS, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಿಸ್ಟಮು, ಸಾಫ್ಟ್ವೇರ್ ಇಂಟರ್ನೆಟ್ ಟೆಕ್ನಾಲಜಿ, ಬೇಸಿಕ್ ಜಾವಾ, ಯುನಿಕ್ಸ್ ಪ್ರೋಗ್ರಾಮಿಂಗ್, ಇಂಟರ್ನೆಟ್ ಲ್ಯಾಬು, ಕಂಪ್ಯೂಟರ್ ಗ್ರಾಫಿಕ್ಸ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಒಂದು 7-8 ಸಬ್ಜೆಕ್ಟ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ಅಲ್ಲಿವರೆಗೂ 3 ಸಬ್ಜೆಕ್ಟನ್ನು ಡೀಟೇಲಾಗಿ ಹೇಳಿ ಕೊನೆಗೆ ಒಂದು 4-5 ಸಬ್ಜೆಕ್ಟನ್ನು ಬರೀ ಸಬ್ಜೆಕ್ಟ್ ನೇಮ್ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ ಎಷ್ಟು ಓದಬೇಕು ಅಂತ. DBMS ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಅದು ಜನರಲ್ KEA ಸಿಲೆಬಸ್ಸಿಗೆ, ಕಮ್ಯುನಿಕೇಷನ್ ಪೇಪರ್ಗೆ ಯೂಸ್ ಆಗಂಗೆ, ನಾಟ್ ನಿಮ್ಮ ಕಂಪ್ಯೂಟರ್ ಟೀಚರ್ ಲೆವೆಲ್ಗೆ ಇಲ್ಲ. ಅದು ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂದರೆ ಅಷ್ಟು ಲೆವೆಲ್ ಕೇಳಲ್ರಿ ನಾರ್ಮಲ್ ಕಮ್ಯುನಿಕೇಷನ್ ಪೇಪರ್ಗೆ. ಇನ್ನು ಮುಂದೆ ಕೇಳ್ತಾರೆ ಈ ಪರ್ಟಿಕ್ಯುಲರ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಎಲ್ಲೆಲ್ಲ ಆಗುತ್ತೆ ಒಂದಷ್ಟು ಫೀಲ್ ಮಾಡ್ಕೊಂತ ಹೋದರೆ ಮುಂದೆ ಮತ್ತೆ ಕರೆದಾಗ ಯೂಸ್ ಆಗುತ್ತೆ ಅಷ್ಟೇ. ಇದೇ ಸಲಕ್ಕೆ ಎಲ್ಲ ಮಾಡ್ಕೊಂತ ಕುಂದ್ರೆ 3 ತಿಂಗಳು ಬೇಕು ಎಲ್ಲ ಕಂಪ್ಲೀಟ್ ಮಾಡೋಕ್ಕಿದೆ, 2 ತಿಂಗಳು ಬೇಕಂತ ದಿನ ಮಾಡಿದರೆ. ಫಸ್ಟ್ ಆಫ್ ಆಲ್ ಇದೆಲ್ಲವನ್ನು ಸ್ಲೈಡ್ ತರೋದು ಹೇಳ್ರಿ, ಸುಮ್ಮನೆ ಯಾವುದೋ ಎಲ್ಲೋ ಸಿಕ್ತು ಅಂತ ಮಾಡಿದರೆ ಅದು ಕಂಪ್ಲೀಟ್ ಆಗಲ್ಲ. ಇಷ್ಟು ಹೇಳಬಲ್ಲೆ, ನೀವು ಓದಿ ನಿಮಗೆ ಸಹಾಯ ಆಗಂಗೆ ಒಂದಷ್ಟು ಇನ್ಪುಟ್ನ ನಾನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈಗ ಆಪ್ರೇಟಿಂಗ್ ಸಿಸ್ಟಮ್ ಕ್ಲಾಸ್ ನಂಬರ್ 643 ಹಾಗೆ DBMS ಬಗ್ಗೆ ಇಲ್ಲಿ ಹಾಕಿಲ್ಲ ಅನ್ಸುತ್ತೆ ನಾನು, ಅದನ್ನು ನೋಡಿ. ಒಂದೇ ಒಂದು ಉದ್ದೇಶ ಏನಂದರೆ ಯಾವಾಗ ಫ್ರೀ ಇರ್ತೀನಿ, ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ ನಿಮಗೆ ಕವರ್ ಮಾಡಿಕೊಡೋ ಪ್ರಯತ್ನ. ಬಟ್ ಎಲ್ಲ ಅಂದರೆ ಆಗಲ್ಲ, ಡೆಫಿನೆಟ್ಲಿ ಆಗಲ್ಲ, ಅಷ್ಟು ವ್ಯಾಸ್ಟ್ ಸಿಲೆಬಸ್ ಇದೆ, ಸಾಧ್ಯನೂ ಇಲ್ಲ. ನೀವೇ ಎಫರ್ಟ್ ಹಾಕಬೇಕು. ಮಿಡ್ಲಲ್ಲಿ ಒಂದು 15 ದಿನ, ತಿಂಗಳಿಗೆ ಒಂದ್ಸಲ ಅಥವಾ ಯಾವಾಗವಾಗ ಟೈಮ್ ಆದಾಗ ಒಂದಷ್ಟು ನಿಮ್ಮನ್ನ ಪುಷ್ ಮಾಡೋದಕ್ಕೆ ಒಂದು ವಿಡಿಯೋ ಮಾಡಿಕೊಡೋ ಪ್ರಯತ್ನ ಇರುತ್ತೆ ಅಂತ ಹೇಳ್ತಾ, ಸೊ ಇನ್ನು ಯಾರೋ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗೋ ಮೂಲಕ ಸಪೋರ್ಟನ್ನು ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಸೊ ಈ ಒಂದು ಕ್ಲಾಸ್ ನಂಬರ್ 1193 ಆಗಿತ್ತು ಮತ್ತು ಈ KEA ಕ್ರೈಸ್ನ ಪೇಪರ್ 2 ಸಿಲೆಬಸ್ ಡಿಸ್ಕಷನ್ ಆಗಿತ್ತು. ಮತ್ತು ಕಂಪ್ಯೂಟರ್ ಶಿಕ್ಷಕರ ಪಠ್ಯಕ್ರಮಕ್ಕೆ ಕ್ಲಾಸಸ್ ಬೇಕಾ ಅಂದರೆ ಆದಷ್ಟು ಮಾಡಿಕೊಡೋ ಪ್ರಯತ್ನ, ನೀವೇನು ಬೇಕು ಅಂತ ಕೇಳ್ಬೋದು, ಸೊ ಒಂದಷ್ಟು ಮಾಡಿಕೊಡೋ ಪ್ರಯತ್ನ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಯಾರಾದರೂ ಪರ್ಟಿಕ್ಯುಲರ್ ಆಗಿ ರಿಕ್ವೆಸ್ಟ್ ಮಾಡ್ತಕ್ಕಂಥವ್ರು ಕಮೆಂಟ್ ಹಾಕಿ, ನನಗೆ ಐಡಿಯಾ ಬರುತ್ತೆ ಎಷ್ಟು ಜನ ಆ್ಯಕ್ಚುಲಿ ಆಗಿ ನಮ್ಮ ಫಾಲೋವರ್ಸ್ ಇದನ್ನು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆವಾಗ ನಾವು ಇನ್ನಷ್ಟು ಈಗ 5 ಮಾಡ್ಬೇಕಂತಿದ್ರೆ 10 ವಿಡಿಯೋ ಮಾಡೋ ಪ್ರಯತ್ನವನ್ನು ಮಾಡೋಣ. ಅಷ್ಟು ಮಾತ್ರ ಹೇಳಬಲ್ಲೆ ಅಂತ ಹೇಳ್ತಾ, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಗೇನ್. ಥ್ಯಾಂಕ್ ಯು.